So far, we have completed the concepts of alcohols and phenols, and now we shall enter into the ethers. So, what are ethers? These are the derivatives of hydrocarbons in which the hydrogen atom of the hydrocarbon gets replaced by the alkoxy group. ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ನೋಡಿ. ಇವಾಗ ಮೀಥೇನ್ ಅನ್ನೇ ಬರ್ಕೊಳ್ತಾ ಇದ್ದಾನೆ. ಓಕೆ, ಇವಾಗ ಇಲ್ಲಿರೋ ಒಂದು ಹೈಡ್ರೋಜನ್ ಆಟಮ್ನ ತೆಗೆದು ಆ ಜಾಗದಲ್ಲಿ OH ಅನ್ನು ಹಾಕಿದರೆ ಹೈಡ್ರೋಕ್ಸಿ ಡೆರಿವೇಟಿವ್ ಆಫ್ ಹೈಡ್ರೋಕಾರ್ಬನ್ ಆಯಿತು. ಕರೆಕ್ಟಾ? ಇವಾಗ ನಾನು OH ಬದಲಿಗೆ OR ಗ್ರೂಪ್ ಅನ್ನ ಬರೀತಾ ಇದ್ದೇನೆ. OR ಅಂದ್ರೆ ಅಲ್ಕೋಕ್ಸಿ ಗ್ರೂಪ್ ಅನ್ನ ಬರೆದೆ. ಅಲ್ಕೋಕ್ಸಿ ಗ್ರೂಪ್ ಬರೆದ ಕೂಡಲೇ ದ ಫಾರ್ಮುಲಾ ಬಿಕಮ್ಸ್ CH3OR ಅಂತ ಆಗಿದೆ. ಓಕೆ, ಇಲ್ಲೂ ಒಂದು ಅಲ್ಕೈಲ್ ಗ್ರೂಪ್ ಇದೆ, ಇಲ್ಲಿ ಕೂಡ ಇನ್ನೊಂದು ಅಲ್ಕೈಲ್ ಗ್ರೂಪ್ ಇದೆ. ಸೊ ಹೈಡ್ರೋಜನ್ ಆಟಮ್ ಆಫ್ ದಿ ಹೈಡ್ರೋಕಾರ್ಬನ್ ಗೆಟ್ಸ್ ರಿಪ್ಲೇಸ್ಡ್ ಬೈ alkoxy group. That's why the alkoxy derivatives of hydrocarbons are called as ethers. Keep in mind, the functional group in the case of ethers is oxygen. O anta barita idave, in which the oxygen atom is attached to two alkyl or aryl groups. ಇವಾಗ ಈ ಆಕ್ಸಿಜನ್ ಅನ್ನು ತಗೊಂಡ್ರೆ ಎರಡೂ ಕಡೆನೂ ಕೂಡ ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರ್ಬೋದು, ಅಥವಾ ಈ ಕಡೆ ಒಂದು ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರ್ಬೋದು, ಅಥವಾ ಅರೈಲ್ ಅಂದ್ರೆ ಬೆನ್ಝೇನ್ ರಿಂಗ್ ಬೇಕಾದರೂ ಅಟ್ಯಾಚ್ ಆಗಿರ್ಬೋದು. ಗೊತ್ತಾಗ್ತಾ ಇದೆಯಾ? ಅಥವಾ ಎರಡೂ ಕಡೆಗೆ ಅರೈಲ್ ಗ್ರೂಪ್ ಬೇಕಾದರೂ ಅಟ್ಯಾಚ್ ಆಗಿರ್ಬೋದು. ಓಕೆ, ಎಲ್ಲಾ ತರದ ಸ್ಟ್ರಕ್ಚರ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಬರ್ತೀರಿ. ಸೊ ಡೆಫಿನೇಷನ್ ಆಫ್ ಈಥರ್ಸ್ ಈಸ್ the alkoxy derivatives of hydrocarbons are called ethers. Okay na? Next, we shall move on to the classification and the nomenclature of ethers. Classification and nomenclature of ethers. Classification and nomenclature. So, depending upon the alkyl groups present, ethers have been categorized into two major classes. The first one is symmetrical ethers. Symmetrical ethers or simple ethers. Symmetrical ethers or simple ethers. ಇವಾಗ ಹೆಸರಲ್ಲೇ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗಿ. ಸಿಂಪಲ್ ಅಥವಾ ಸಿಮೆಟ್ರಿಕಲ್ ಅಂತ ಹೇಳಿದ್ರೆ ಸೊ ಎರಡೂ ಕಡೆಗೆ ಈಕ್ವಲ್ ಇದೆ ಅಂತ ಅನ್ಕೊಳ್ತಾ ಹೋಗಿ. ಇವಾಗ ನೀವು ಒಂದು ಆಕ್ಸಿಜನ್ ಅನ್ನು ತಗೊಳ್ತಾ ಇದ್ದೀರಿ, ಈ ಕಡೆನೂ ಒಂದು CH3 ಇರುತ್ತೆ, ಹಾಗೆ ಈ ಕಡೆ ಕೂಡ ಸೇಮ್ ಅದೇ ಗ್ರೂಪ್ ಇರುತ್ತೆ. ಓಕೆನಾ? ಇವಾಗ ನೀವು ಸಪೋಸ್ ಈ ಕಡೆಗೆ ಒಂದು ಬೆನ್ಝೀನ್ ರಿಂಗ್ ಅಥವಾ C6H5 ಅಂತ ಹೇಳಿ ಬರೆದ್ರೆ ಈ ಕಡೆ ಕೂಡ ಸೇಮ್ ಫಿನೈಲ್ ರಿಂಗ್ ಅನ್ನೇ ಬರೀತಾ ಇದ್ದೀರಿ, C6H5. ಗೊತ್ತಾಗ್ತಾ ಇದೆಯಾ? ಸೊ ಡೆಫಿನೇಷನ್ ಅನ್ನ ನೀವೇ ಇವಾಗ ಫ್ರೇಮ್ ಮಾಡಬಹುದು. ವಾಟ್ ಆರ್ ಸಿಂಪಲ್ ಈಥರ್ಸ್ ಅಂತ ಕೇಳಿದ್ರೆ, ದೀಸ್ ಆರ್ ದಿ ಈಥರ್ಸ್ ಇನ್ ವಿಚ್ ದ ಆಕ್ಸಿಜನ್ ಆಟಮ್ ಈಸ್ ಅಟ್ಯಾಚ್ಡ್ ಟು ಟೂ ಐಡೆಂಟಿಕಲ್ ಆರ್ ಟೂ ಸಿಮಿಲರ್ ಗ್ರೂಪ್ಸ್. ಎರಡು ಸಿಮಿಲರ್ ಅಲ್ಕೈಲ್ ಅಥವಾ ಎರಡು ಸಿಮಿಲರ್ ಅರೈಲ್ ಗ್ರೂಪ್ಸ್ ಗಳಿಗೆ ಅಟ್ಯಾಚ್ ಆಗಿತ್ತು ಅಂದ್ರೆ ಅದನ್ನ ಸಿಂಪಲ್ ಈಥರ್ಸ್ ಅಂತ ಹೇಳಿ ಕರೀತಾ ಇದ್ದೀರಿ. ಕೀಪ್ ಇನ್ ಮೈಂಡ್, these are the ethers in which the oxygen atom is attached to two similar groups, alkyl or aryl groups. ಗೊತ್ತಾಗಿದೆಯಾ? ನೆಕ್ಸ್ಟ್ ಇನ್ನೊಂದು ಕೆಟಗರಿಯನ್ನ ಚೆಕ್ ಮಾಡಿ. ಬಿ, ಸಿಮೆಟ್ರಿಕಲ್ ಬದಲಿಗೆ ಅನ್ಸಿಮೆಟ್ರಿಕಲ್ ಅಂತ ಬರೀತಾ ಇದ್ದೇನೆ. Unsymmetrical ethers. Unsymmetrical ethers are also called as mixed ethers. Mixed ethers. ಗೊತ್ತಾಗ್ತಾ ಇದೆಯಾ? What are unsymmetrical or mixed ethers ಅಂದ್ರೆ, these are the ethers in which the oxygen atom is attached to two different alkyl or aryl groups. Okay? ಇಲ್ಲಿ ಒಂದು CH3 ಅಟ್ಯಾಚ್ ಆಗಿತ್ತು ಅಂದ್ರೆ ಇಲ್ಲಿ CH3ನೇ ಇರಬಾರ್ದು, ಬೇರೆ ಯಾವುದಾದ್ರೂ ಗ್ರೂಪ್ ಇರಬೇಕು, C2H5. ಗೊತ್ತಾಗ್ತಾ ಇದೆಯಾ? ಇವಾಗ ನಾನಿಲ್ಲಿ ಫಿನೈಲ್ ರಿಂಗ್ ಅನ್ನ ಬರೆದೆ ಅಂದ್ರೆ ಸೊ ಕಾಲ್ಡ್ ಬೆನ್ಝೀನ್ ರಿಂಗ್ ಅಂತಿರಲ್ಲ ಅದನ್ನ ಬರೆದಿದ್ದೇನೆ ಅಂದ್ರೆ
ಈ ಕಡೆ ಮತ್ತೆ ಫಿನೈಲ್ ರಿಂಗ್ ಅನ್ನೇ ಬರೆಯೋ ಹಾಗಿಲ್ಲ, ಬೇರೆ ಯಾವುದಾದ್ರೂ ಗ್ರೂಪ್ ಅನ್ನ ಬರೀತಾ ಇದ್ದೇನೆ. CH2 C6H5 ಬೆನ್ಸೈಲ್ ಗ್ರೂಪ್ ಅನ್ನ ಬರೆದ, ಬೆನ್ಸೈಲ್ ಗ್ರೂಪ್. CH2 C6H4 H5 ಆಯಿತು, ದಟ್ ಈಸ್ ಬೆನ್ಸೈಲ್ ಗ್ರೂಪ್. ಗೊತ್ತಾಗ್ತಾ ಇದೆಯಾ? ಸೊ ಈ ತರದ ಈಥರ್ಸ್ಗಳನ್ನ ಇನ್ ವಿಚ್ ದ ಆಕ್ಸಿಜನ್ ಆಟಮ್ ಈಸ್ ಅಟ್ಯಾಚ್ಡ್ ಟು ಟೂ ಡಿಫರೆಂಟ್ ಅಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ಮಿಕ್ಸ್ಡ್ ಈಥರ್ ಆರ್ ಅನ್ಸಿಮೆಟ್ರಿಕಲ್ ಈಥರ್ಸ್. ಗೊತ್ತಾಗಿದೆಯಾ? ಸೊ ಬೇಸ್ಡ್ ಆನ್ ದಿ alkyl groups present, the ethers have been categorized into two major classes. One is simple ethers or symmetrical ethers, in which the oxygen atom is attached to similar alkyl or aryl groups, whereas mixed ethers or unsymmetrical ethers, in which the oxygen atom is attached to two different alkyl or aryl groups. ಗೊತ್ತಾಗ್ತಾ ಇದೆಯಲ್ವಾ? Yes. Now we shall look into the nomenclature of ethers. Nomenclature na check ಮಾಡ್ತಾ ಹೋಗೋಣ. The first example being CH3 OCH3. ಎಕ್ಸಾಂಪಲ್ ಬರೀತಾನೆ ನೀವು ಅದನ್ನ ಇಮ್ಯಾಜಿನ್ ಮಾಡಿ, ಇದು ಸಿಂಪಲ್ ಈಥರೋ ಮಿಕ್ಸ್ಡ್ ಈಥರೋ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗಿ. ಓಕೆನಾ? ಸೊ ಕೀಪ್ ಇನ್ ಮೈಂಡ್, in the common system of nomenclature, either the simple ethers or mixed ethers, they are named as dialkyl ethers, dialkyl ethers. ಎರಡು ಅಲ್ಕೈಲ್ ಗ್ರೂಪ್ ಸೇಮ್ ಆಗಿತ್ತು ಅಂದ್ರೆ ಡೈಅಲ್ಕೈಲ್ ಅಂತ ಬರೀತೀರಿ, ಅಥವಾ ಎರಡು ಅಲ್ಕೈಲ್ ಗ್ರೂಪ್ಸ್ ಡಿಫರೆಂಟ್ ಆಗಿತ್ತು ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಯಾವ ಅಲ್ಕೈಲ್ ಗ್ರೂಪ್ಸ್ ಇದೆ ನೋಡಿಕೊಂಡು ಅಲ್ಕೈಲ್ ಈಥರ್ ಅಂತ ಬರೀತಾ ಇದ್ದೀರಿ. ಗೊತ್ತಾಗಿದೆಯಾ? ಎಕ್ಸಾಂಪಲ್ ಬರೀತಾ ನಿಮಗೆ ಗೊತ್ತಾಗಿ ಹೋಗುತ್ತೆ. ಸೊ ಇನ್ IUPAC ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ದೇ ಆರ್ ನೇಮ್ಡ್ ಆಸ್ ಅಲ್ಕಾಕ್ಸಿ ಅಲ್ಕೇನ್ಸ್. ಅಲ್ಕಾಕ್ಸಿ ಅಲ್ಕೇನ್ ಅಂತ ನೇಮ್ ಮಾಡಬೇಕು. ಕೀಪ್ ಇನ್ ಮೈಂಡ್, ಅಲ್ಕಾಕ್ಸಿ ಅಂತ ಹೇಳಿದ್ರೆ ಎಲ್ಲಿ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುತ್ತೋ, ಯಾವ ಪಾರ್ಟ್ ಅಲ್ಲಿ ಲೆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುತ್ತೋ ಅದನ್ನ ಆಕ್ಸಿಜನ್ ಜೊತೆಗೆ ಕಂಬೈನ್ ಮಾಡಿ ಅಲ್ಕಾಕ್ಸಿ ಅಂತ ಕರಿತೀರಿ. ಇನ್ನು ರಿಮೈನಿಂಗ್ ಕಾರ್ಬನ್ ಆಟಮ್ಸ್ ಇರುತ್ತಲ್ವಾ, ಅಂದ್ರೆ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರೋ ಪಾರ್ಟ್ ಇದ್ರೆ ಅದನ್ನ ಅಲ್ಕೇನ್ ಅಂತ ನೇಮ್ ಮಾಡಬೇಕು. ಸೊ ದ ಕಾಮನ್ ನೇಮ್ ಈಸ್ ಡೈಅಲ್ಕೈಲ್ ಈಥರ್ ಅಂಡ್ ದ IUPAC ನೇಮ್ ಈಸ್ ಅಲ್ಕಾಕ್ಸಿ ಅಲ್ಕೇನ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನು ನೋಡಿ. ಸಿಮಿಟ್ರಿಕಲ್, ಎರಡು ಅಲ್ಕೈಲ್ ಗ್ರೂಪ್ಸ್ ಸೇಮ್ ಇದೆ. ಯಾವ ಗ್ರೂಪ್ ಅದು? ಮೀಥೈಲ್ ಗ್ರೂಪ್. ಮೀಥೈಲ್ ಗ್ರೂಪ್ಸ್ ಎರಡಿರೋದ್ರಿಂದ ದ ಕಾಮನ್ ನೇಮ್ ಬಿಕಮ್ಸ್ ಡೈಮೀಥೈಲ್. ಡೈಮೀಥೈಲ್, ಒಂದು ಆಕ್ಸಿಜನ್ ಇದೆ, ಈಥರ್ ಅಂತ ಬರೀತಾ ಇದ್ದಾರೆ, ಡೈಮೀಥೈಲ್ ಈಥರ್. ಇಸ್ ಇಟ್ ಓಕೆ? ಎಸ್. ನೆಕ್ಸ್ಟು IUPAC ನೇಮ್ ಅನ್ನ ಬರೀರಿ, ಅಲ್ಕಾಕ್ಸಿ ಅಲ್ಕೇನ್ ಅಂತ ಬರೀಬೇಕು. ಓಕೆನಾ? ಚೆಕ್ ಮಾಡಿ. ಇವಾಗ ಒಂದು ಕಾರ್ಬನ್ ಆಟಮ್ ಇದೆ, ಈ ಕಡೆ ಕೂಡ ಒಂದು ಕಾರ್ಬನ್ ಇದೆ. ಲೆಸ್ ನಂಬರ್ ಮೋರ್ ನಂಬರ್ ಅನ್ನೋ ಕಾಂಪ್ಲೆಕ್ಸ್ ಥಿಂಗ್ಸ್ ಕಡೆ ಬರೋದಿಲ್ಲ ಇಲ್ಲಿ ಅಲ್ವಾ. ಎರಡೂ ಕಡೆ ಸೇಮ್ ನಂಬರ್ ಆಫ್ ಕಾರ್ಬನ್ ಇರೋದ್ರಿಂದ ಒಂದು ಕಾರ್ಬನ್ ಅನ್ನ ಆಕ್ಸಿಜನ್ ಜೊತೆಗೆ ಕಂಬೈನ್ ಮಾಡಿ, ಸಿಂಗಲ್ ಕಾರ್ಬನ್ ಆಕ್ಸಿಜನ್ ಜೊತೆಗೆ ಕಂಬೈನ್ ಮಾಡಿದ್ರೆ ಏನಾಯ್ತದು? ಸಿಂಗಲ್ ಕಾರ್ಬನ್ ಮೀತ್ ಅಂತ ಬರದೆ ಆಕ್ಸಿ, ಮೆಥಾಕ್ಸಿ. ಈಸ್ ಇಟ್ ಓಕೆ? ಮೆಥಾಕ್ಸಿ, ಒಂದು ಕಾರ್ಬನ್ ಇರೋ ಅಲ್ಕೇನ್ ಏನಾಗುತ್ತೆ? methane. Methoxy methane. Okay, it is the IUPAC name for the molecule. Okay now, next second example C2H5. C2H5 ನಾನು ಅದನ್ನ ಬಿಡಿಸಿ ಈ ರೀತಿ ಬರೀತಾ ಇದ್ದೇನೆ. CH3 CH2O ಮತ್ತೆ CH2 CH3 ಅಂತ ಬರುತ್ತೆ. ಆರ್ ಎಲ್ಸ್ ಯು ಕ್ಯಾನ್ ಸಿಂಪ್ಲಿ ರೈಟ್ ಇಟ್ ಆಸ್ C2H5 OC2H5. ಗೊತ್ತಾಗ್ತಾ ಇದೆಯಾ? ಎಸ್. ಇದನ್ನ ಇನ್ನೂ ಒಂಥರ ಬರೆಯೋದಿದ್ರೆ ಚೆಕ್ ಮಾಡಿ. C2H5 ಎಷ್ಟು ಟೈಮ್ಸ್ ಇದೆ? 2 ಟೈಮ್ಸ್ ಇದೆ, ಕರೆಕ್ಟಾ? ಹಾಗಾಗಿ C2H5 ಟ್ವೈಸ್ ಅಂತ ಬರೆದು O ಅಂತ ಬರೆದ್ರು ನಡೆಯುತ್ತೆ. C2H5 ಟ್ವೈಸ್ O. ಯಾವ ತರ ಬೇಕಾದ್ರೂ ಬರೆಯಲಿ,
ನೀವು ಈ ಥರ ಬಿಡಿಸಿ ಬರ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಕಾರ್ಬನ್ಸ್ಗಳ ನಂಬರ್ ಎಲ್ಲ ಗೊತ್ತಾಗ್ಬೇಕು ನಿಮಗೆ. ಇವಾಗ ಹೇಳಿ, ಕಾಮನ್ ನೇಮ್ ಏನಾಗುತ್ತೆ? ಎರಡೂ ಕಡೆ ಅಲ್ಕೈಲ್ ಗ್ರೂಪ್ಸ್ ಸೇಮ್ ಇದೆ, ಸೊ ಡೈ ಈಥೈಲ್ ಅಂತ ಬರುತ್ತೆ. ಡೈ ಈಥೈಲ್. ಓಕೆ, ಆಕ್ಸಿಜನ್ ಆಟಮ್ ಇರೋದ್ರಿಂದ ಈಥರ್ ಅಂತ ಹೇಳಿ ಬರೆದಿದ್ದೀರಿ, ಡೈ ಈಥೈಲ್ ಈಥರ್. ಓಕೆನಾ? ದೆನ್ ಕಮಿಂಗ್ ಟು ದ IUPAC ನೇಮ್. ಎರಡೂ ಕಡೆ ಕಾರ್ಬನ್ ಆಟಮ್ಸ್ಗಳ ನಂಬರ್ ಸೇಮ್ ಇದೆ, ಹಾಗಾಗಿ ಒಂದು ಪಾರ್ಟನ್ನು ಆಕ್ಸಿಜನ್ ಜೊತೆಗೆ ಕಂಬೈನ್ ಮಾಡಿ, ಈ ಪಾರ್ಟನ್ನು ಆಕ್ಸಿಜನ್ ಜೊತೆಗೆ ಕಂಬೈನ್ ಮಾಡಿ, 2 ಕಾರ್ಬನ್ಸ್ ಇದೆ, ಏನಾಯ್ತು? ಎಥಾಕ್ಸಿ. ಕರೆಕ್ಟಾ? ಇನ್ನು ರಿಮೈನಿಂಗ್ 2 ಕಾರ್ಬನ್ಸ್ ಉಳ್ಕೊಂಡಿದೆ, ಅದನ್ನ ಈಥೇನ್ ಅಂತ ನೇಮ್ ಮಾಡ್ತಾ ಇದ್ದೀರಿ. ಗೊತ್ತಾಗಿದೆಯಾ? ಎಥಾಕ್ಸಿ ಈಥೇನ್ ಇಸ್ ದ IUPAC ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಈಸ್ ಇಟ್ ಓಕೆ? ಎಸ್. ನಾವ್ ಥರ್ಡ್ ಎಕ್ಸಾಂಪಲ್ ಕರೆಕ್ಟ್ ಆಗಿ ನೋಡಿ. ಇವಾಗ ನಾನು 3 ಕಾರ್ಬನ್ ಆಟಮ್ಸ್ ಅನ್ನು ಬರೆದೆ, CH3, CH2, CH2. ನೆಕ್ಸ್ಟು ಇಲ್ಲಿ O, CH2, CH2, CH3 ಅಂತ ಬರೆದೆ. ಓಕೆ, ಇದರ ಕಾಮನ್ ನೇಮ್ ಅನ್ನು ಬರೆದಿರ್ತೇನೆ, ಡೈ ಎನ್ ಪ್ರೊಪೈಲ್, ಡೈ ಎನ್ ಪ್ರೊಪೈಲ್ ಈಥರ್. ಕರೆಕ್ಟಾ? ಸೊ 3 ಕಾರ್ಬನ್ ಆಟಮ್ಸ್ ಇದೆ, ಅದರಲ್ಲಿ ಫಸ್ಟ್ ಕಾರ್ಬನ್ ಆಕ್ಸಿಜನ್ಗೆ ಅಟ್ಯಾಚ್ ಆಗಿರೋದ್ರಿಂದ ಡೈ ಎನ್ ಪ್ರೊಪೈಲ್ ಈಥರ್ ಅಂತ ಆಯ್ತು. ಇನ್ನು ನೆಕ್ಸ್ಟು IUPAC ನೇಮ್ ಅನ್ನು ಕೊಡಬೇಕಾದ್ರೆ ನೋಡಿ, ಎರಡೂ ಕಡೆ ಸೇಮ್ ನಂಬರ್ ಆಫ್ ಕಾರ್ಬನ್ಸ್ ಇದೆ, ಹಾಗಾಗಿ ಇದನ್ನ ಪ್ರೊಪಾಕ್ಸಿ ಅಂತ ನೇಮ್ ಮಾಡ್ತೇನೆ ಇದಿಷ್ಟನ್ನ. ಓಕೆ, ಯಾವುದಾದ್ರೂ ಒಂದು ಪಾರ್ಟ್ ಅನ್ನ ಸಬ್ಸ್ಟಿಟ್ಯೂಯೆಂಟ್ ಅಂತ ಅನ್ಕೊಳ್ಳಿ, ಪ್ರೊಪಾಕ್ಸಿ ಅಂತ ಹೇಳಿ ಇದಿಷ್ಟನ್ನ ನೇಮ್ ಮಾಡಿದಿರಿ. ಗೊತ್ತಾಯ್ತಾ? ದಿಸ್ ಈಸ್ ಪ್ರೊಪಾಕ್ಸಿ ಗ್ರೂಪ್. ಇವಾಗ ಇಲ್ಲಿ 1, 2, 3 ಕಾರ್ಬನ್ಸ್ ಇದೆ, ಅದರಲ್ಲಿ ಯಾವ ಕಾರ್ಬನ್ ಆಟಮ್ ಪ್ರೊಪಾಕ್ಸಿ ಗ್ರೂಪಿಗೆ ಲಿಂಕ್ ಆಗಿದೆ ಅದನ್ನ ಹೇಳ್ಕೋಬೇಕು. ಸೊ ಯು ನೀಡ್ ಟು ನಂಬರ್ ದಿ ಕಾರ್ಬನ್ ಆಟಮ್ಸ್. 2 ಕಾರ್ಬನ್ ಆಟಮ್ಸ್ ಇರೋವರೆಗೆ ನಂಬರಿಂಗ್ ಇನ್ ನೆಸೆಸಿಟಿ ಇರೋದಿಲ್ಲ, ಬಟ್ 3 ಕಾರ್ಬನ್ಸ್ ಬಂದಿದೆಯಲ್ಲ, ಇವಾಗ ನಂಬರಿಂಗ್ ಅನ್ನ ಮಾಡ್ಕೊಳ್ತಾ ಇದ್ರಿ. ಇದು ಫಸ್ಟ್ ಕಾರ್ಬನ್ ಆಯ್ತು, ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಥರ್ಡ್ ಕಾರ್ಬನ್. ಗೊತ್ತಾಗಿದೆಯಾ? ಎಸ್. ಹೇಳಿ, ಫಸ್ಟ್ ಕಾರ್ಬನ್ಗೆ ಯಾವ ಗ್ರೂಪ್ ಅಟ್ಯಾಚ್ ಆಗಿದೆ? ಎನ್ ಪ್ರೊಪಾಕ್ಸಿ. ಇದನ್ನ ನೀವು ಪ್ರೊಪಾಕ್ಸಿ ಅಂತ ಬರೆದ್ರು ನಡೆಯುತ್ತೆ. 1 ಪ್ರೊಪಾಕ್ಸಿ. 3 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪೇರೆಂಟ್ ಚೈನ್ ಅಲ್ಲಿ ಇದನ್ನ ಪ್ರೋಪೇನ್ ಅಂತ ಬರೀತಾ ಇದೆ. 1 ಪ್ರೊಪಾಕ್ಸಿ ಪ್ರೋಪೇನ್. ಈಸ್ ಇಟ್ ಓಕೆ? ಇದೆಲ್ಲದೂ ಕೂಡ ಸಿಂಪಲ್ ಈಥರ್ಸ್ಗೆ ಎಕ್ಸಾಂಪಲ್ಸ್. ಓಕೆ, yes. Now coming to the 4th example. ಇವಾಗ CH3O C2H5 ಅಂತ ಬರುತ್ತೆ. ಗೊತ್ತಾಗಿದೆಯಲ್ಲ? ಇದರ ಫಾರ್ಮುಲಾ ಗೊತ್ತಾಯ್ತು. CH3O ಡೈರೆಕ್ಟ್ ಆಗಿ ಬರೆದ್ರೆ C2H5 ಅಂತ ಬರೀಬಹುದು, ಅಥವಾ ಬಿಡಿಸಿ CH2CH3 ಅಂತ ಬರೆದೆ. ಎಸ್. ಇವಾಗ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಇದರ ಕಾಮನ್ ನೇಮ್ ಏನ್ ಕೊಡ್ಬೋದು ಅಂತ. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅನ್ಸಿಮೆಟ್ರಿಕಲ್ ಈಥರ್. ಹಾಗಾಗಿ ನೀವು ಡೈ ಅಲ್ಕೈಲ್ ಅಂತ ಒಟ್ಟಿಗೆ ನೇಮ್ ಮಾಡೋ ಹಾಗಿಲ್ಲ, ಸಪರೇಟ್ ಆಗಿ ಅಲ್ಕೈಲ್ ಅಂತ ಹೇಳಿ ಸಪರೇಟ್ ಔಟ್ ಮಾಡಬೇಕು. ಅದು ಕೂಡ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇರಬೇಕು. 2 ಅಲ್ಕೈಲ್ ಗ್ರೂಪ್ಸ್ ಡಿಫರೆಂಟ್ ಆಗಿರೋದ್ರಿಂದ. ಗೊತ್ತಾಗ್ತಾ ಇದೆಯಾ? ಹಾಗಿದ್ರೆ ಇಲ್ಲಿರೋದು ಯಾವ ಗ್ರೂಪ್ ಆಯ್ತು? CH3 ಅಂದ್ರೆ ಮೀಥೈಲ್ ಗ್ರೂಪ್ ಆಯ್ತು. ಅಂಡ್ ದೆನ್ ದಿಸ್ ಒನ್ ಈಸ್ ಈಥೈಲ್. 2 ಕಾರ್ಬನ್ ಆಟಮ್ಸ್ ಇದೆ, ಈಥೈಲ್ ಆಯ್ತು. ಸೊ ಕಾಮನ್ ನೇಮ್ ಅನ್ನು ಕೊಡಿ ನೋಡೋಣ. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರೀರಿ. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಈಥೈಲ್, ಮೀಥೈಲ್, ಈಥರ್ ಅಂತ ಬರೆದಿದ್ದೀರಿ. ಈಥೈಲ್, ಮೀಥೈಲ್, ಈಥರ್. ಗೊತ್ತಾಗಿದೆಯಾ? ಎಸ್. ಇವಾಗ IUPAC ನೇಮಿಗೆ ಬನ್ನಿ. ಇಲ್ಲಿ ಲೆಸ್ ನಂಬರ್ ಆಫ್ ಕಾರ್ಬನ್ಸ್ ಇರೋ ಪಾರ್ಟ್ ಇರತ್ತಲ್ವಾ, ಆ ಪಾರ್ಟ್ ಅನ್ನ ಆಕ್ಸಿಜನ್ ಜೊತೆಗೆ ಕಂಬೈನ್ ಮಾಡಿ ಅಲ್ಕಾಕ್ಸಿ ಅಂತ ಪ್ರಿಫಿಕ್ಸ್ ಮಾಡಿ, ನೆಕ್ಸ್ಟ್ ಮೋರ್ ನಂಬರ್ ಆಫ್ ಕಾರ್ಬನ್ಸ್ ಇರೋ ಪಾರ್ಟ್ ಅನ್ನ ಅಲ್ಕೇನ್ ಅಂತ ನೇಮ್ ಮಾಡ್ತಾ ಇದ್ದೀರಿ. ಹಾಗಿದ್ರೆ ಇವಾಗ ಇಲ್ಲಿ 1 ಕಾರ್ಬನ್ ಇದೆ, ಇಲ್ಲಿ 2 ಕಾರ್ಬನ್ಸ್ ಇದೆ, ಲೆಸ್ ನಂಬರ್ ಆಫ್ ಕಾರ್ಬನ್ಸ್ ಇರೋ ಪಾರ್ಟ್ ಇದಾಯಿತು. ಸೊ ವಾಟ್ ಇಸ್ ದ ನೇಮ್?
ಒಂದು ಕಾರ್ಬನ್ ಮೀತ್ ಪ್ಲಸ್ ಆಕ್ಸಿಜನ್ ಮೆಥಾಕ್ಸಿ. ಗೊತ್ತಾಗಿದೆಯಾ? ದ ನೇಮ್ ಬಿಕಮ್ಸ್ ಮೆಥಾಕ್ಸಿ. ಇನ್ನು 2 ಕಾರ್ಬನ್ಸ್ ಇರೋ ಅಲ್ಕೇನ್ ಯಾವ್ದಾಗತ್ತೆ? ದಟ್ ಬಿಕಮ್ಸ್ ಈಥೇನ್. ಮೆಥಾಕ್ಸಿ ಈಥೇನ್ ಇಸ್ ದ IUPAC ನೇಮ್. ಗೊತ್ತಾಗಿದೆಯಾ? ಎಸ್. ನೆಕ್ಸ್ಟ್ ಸ್ಟ್ರಕ್ಚರ್ನ ನೋಡಿ. You need to write the common name for this molecule. ನೀವೇ ಬರೀಬೇಕು. ನಾನಿಲ್ಲಿ ಹಿಂಟ್ ಕೊಟ್ಟಿರ್ತೇನೆ ಅಷ್ಟೇ. ಇಲ್ಲಿರೋದು N ಪ್ರೊಪೈಲ್. ಓಕೆ, ದಿಸ್ ಗ್ರೂಪ್ ಈಸ್ N ಪ್ರೊಪೈಲ್ where P is the alphabet. Okay, and this group is ethyl where E is the alphabet. ಓಕೆ, ಸ್ಟ್ರಕ್ಚರ್ಗಳನ್ನು ಬರೆದಿಟ್ಟಾಗಿದೆ. ಅಲ್ಕೈಲ್ ಗ್ರೂಪ್ಸ್ಗಳ ನೇಮನ್ನು ಕೂಡ ಹೇಳಾಗಿದೆ. ನಿಮ್ಮ ಕೆಲಸ ಅದರ ಕಾಮನ್ ನೇಮನ್ನು ಬರೆಯೋದು. ನೆಕ್ಸ್ಟ್ ಕಮಿಂಗ್ ಟು ದ IUPAC ನೇಮ್. IUPAC ನೇಮನ್ನು ಬರೀಬೇಕಾದ್ರೆ ಲೆಸ್ ನಂಬರ್ ಆಫ್ ಕಾರ್ಬನ್ಸ್ ಇರೋದು ಸಬ್ಸ್ಟಿಟ್ಯೂಯೆಂಟ್ ಆಗುತ್ತೆ ಅಲ್ಕಾಕ್ಸಿ ಅಂತ ಹೇಳಿ. ಮೋರ್ ನಂಬರ್ ಆಫ್ ಕಾರ್ಬನ್ಸ್ ಇರೋದು ಪೇರೆಂಟ್ ಚೈನ್ ಆಗುತ್ತೆ ಹೈಡ್ರೋಕಾರ್ಬನ್ ಅಲ್ಕೇನ್ ಅಂತ ಹೇಳಿ ನೇಮ್ ಮಾಡಬೇಕು. ಸೊ ಇವಾಗ ಇಲ್ಲೇ ಚೆಕ್ ಮಾಡಿ. ಇದು ಫಸ್ಟ್ ಕಾರ್ಬನ್, ಇದು ಸೆಕೆಂಡ್, ಇದು ಥರ್ಡ್ ಕಾರ್ಬನ್ ಆಯಿತು. ದಿಸ್ ಫಸ್ಟ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ವಿಚ್ ಗ್ರೂಪ್? 2 ಕಾರ್ಬನ್ ಪ್ಲಸ್ ಆಕ್ಸಿಜನ್ ಇದೆ, ಎಥಾಕ್ಸಿ. ಕರೆಕ್ಟಾ? ಸೊ ಫಸ್ಟ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 1 ಎಥಾಕ್ಸಿ. ನೆಕ್ಸ್ಟ್ 3 ಕಾರ್ಬನ್ಸ್ ಇರೋದ್ರಿಂದ ಪ್ರೋಪೇನ್ ಅಂತ ಹೇಳಿ ಬರೆದಿದ್ರಿ. 1 ಎಥಾಕ್ಸಿ ಪ್ರೋಪೇನ್. ಇಸ್ ಇಟ್ ಓಕೆ? 1 ಎಥಾಕ್ಸಿ ಪ್ರೋಪೇನ್. ದಿಸ್ ಈಸ್ ದ IUPAC ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಓಕೆನಾ? ನೆಕ್ಸ್ಟ್ ಒನ್ ಮೋರ್ ಮಾಲಿಕ್ಯೂಲ್ ಬರೀತಾ ಇದೆ ನೋಡಿ. 3 ಕಾರ್ಬನ್ಸ್ ಅನ್ನು ಬರ್ಕೊಂಡೆ. ಇವಾಗ 1 ಆಕ್ಸಿಜನ್ ಬರದೆ ಇಲ್ಲಿ 2 ಕಾರ್ಬನ್ಸ್ ಅನ್ನು ಬರೆದಿದ್ದೇನೆ. ಓಕೆ, ದಿಸ್ ಈಸ್ 1 ಕಾರ್ಬನ್ ಅಂಡ್ ದಿಸ್ ಈಸ್ ಅನದರ್ ಕಾರ್ಬನ್. ಈ ಕಡೆ ಕೂಡ 3 ಕಾರ್ಬನ್ ಆಟಮ್ಸ್ ಇದೆ. ಓಕೆನಾ? ಎಸ್, ಚೆಕ್ ಮಾಡಿ. ಇದರ ಕಾಮನ್ ನೇಮ್ ಏನು ಕೊಡ್ಬೋದು ಅಂತ ಕ್ವಶನ್ ಬಂದಾಗ ಈ ಕಡೆ ಇರೋದು ಐಸೋಪ್ರೊಪೈಲ್ ಗ್ರೂಪ್. ಐಸೋಪ್ರೊಪೈಲ್ ಗ್ರೂಪ್. ಇಲ್ಲಿ ಐ ಅನ್ನ ಆಲ್ಫಾಬೆಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಇಲ್ಲಿ 2 ಕಾರ್ಬನ್ಸ್ ಇದೆ, ಈಥೈಲ್ ಗ್ರೂಪ್. ಹಿಯರ್ ಕನ್ಸಿಡರ್ ಇ ಆಸ್ ದಿ ಆಲ್ಫಾಬೆಟ್. ಗೊತ್ತಾಗ್ತಾ ಇದೆಯಾ? ಸೊ ನಾವ್ ದ ಕಾಮನ್ ನೇಮ್ ಬಿಕಮ್ಸ್ ಈಥೈಲ್, ಐಸೋಪ್ರೊಪೈಲ್, ಈಥರ್. ಈಥೈಲ್, ಐಸೋಪ್ರೊಪೈಲ್, ಈಥರ್. ಗೊತ್ತಾಗಿದೆಯಾ? ನೆಕ್ಸ್ಟು ಇದರ IUPAC ನೇಮನ್ನು ಬರಿಬೇಕು ನೀವು. ಓಕೆ, ಸೊ 3 ಕಾರ್ಬನ್, ಇಲ್ಲಿ 2 ಕಾರ್ಬನ್ ಇದೆ. ನೋಡಿದರೆ ಗೊತ್ತಾಯ್ತು. ದಿಸ್ ಇಸ್ ದ ಸಬ್ಸ್ಟಿಟ್ಯೂಯೆಂಟ್. ಸೊ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್. ಓಕೆನಾ? ಸೊ ದ ನೇಮ್ ಬಿಕಮ್ಸ್ 2 ಎಥಾಕ್ಸಿ. ಸೆಕೆಂಡ್ ಕಾರ್ಬನ್ಗೆ ಈಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. 2 ಎಥಾಕ್ಸಿ. 3 ಕಾರ್ಬನ್ಸ್ ಇರೋದ್ರಿಂದ ಪ್ರೋಪೇನ್ ಅಂತ ಬರೆದಿದ್ರಿ. ಓಕೆ, 2 ಎಥಾಕ್ಸಿ ಪ್ರೋಪೇನ್. ಇಸ್ ಇಟ್ ಓಕೆ? ಅರ್ಥ ಆಗ್ತಿದೆಯಲ್ವಾ? ಇನ್ನೊಂದು 2 ಎಕ್ಸಾಂಪಲ್ಸ್ಗಳನ್ನ ನಿಮಗೆ ಅಸೈನ್ಮೆಂಟ್ ತರ ಕೊಡ್ತೇನೆ. ಯು ನೀಡ್ ಟು ರೈಟ್ ದ IUPAC ನೇಮ್ಸ್ ಆಫ್ ಸಚ್ ಮಾಲಿಕ್ಯೂಲ್ಸ್. ಇದನ್ನು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಈ ಗ್ರೂಪನ್ನು ಕಾಮನ್ ನೇಮ್ ಬರೆಯೋದಿದ್ರೆ ಯೂಸ್ ಆಗುತ್ತೆ ನೋಡಿ. 1 2 3 4 ನಂಬರಿಂಗ್ ಅನ್ನ ಹೀಗೆ ಮಾಡ್ಕೋಬೇಕು. 1 2 3 4 ಅಂಡ್ ದಿಸ್ ಈಸ್ ಸೆಕೆಂಡರಿ ಬ್ಯೂಟೈಲ್ ಗ್ರೂಪ್ ವೇರ್ B is the alphabet. B is the alphabet. And here we are going to have methyl group where M is the alphabet. ಓಕೆನಾ? ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಯಾವ ಗ್ರೂಪ್ ಎಲ್ಲಿದೆ ಅಂತ ನೋಡಿ. ಕಾಮನ್ ನೇಮನ್ನು ಬರ್ಕೊಳ್ಳಿ ಬೇಕಾದ್ರೆ. ಆಮೇಲೆ IUPAC ನೇಮ್ ನಂಬರಿಂಗ್ ಮಾಡಿಟ್ಟಾಗಿದೆ, ನೀವೇ ಅದನ್ನು ಟ್ರೈ ಮಾಡಬೇಕು. ಓಕೆನಾ? ಎಸ್. ನಾವು ಇನ್ನೊಂದು ಎಕ್ಸಾಂಪಲ್
ಇಲ್ಲಿ ಮೇಲೆ 5 ಕಾರ್ಬನ್ಸ್ ಇದೆ, ಇದರಲ್ಲಿ ಸೆಕೆಂಡರಿ ಕಾರ್ಬನ್, ನೆನಪಿರಲಿ ಸೆಕೆಂಡ್ ಕಾರ್ಬನ್ ಅಲ್ಲಿಲ್ಲ ನಾನು, ಸೆಕೆಂಡರಿ ಕಾರ್ಬನ್ಗೆ ಆಕ್ಸಿಜನ್ ಲಿಂಕ್ ಆಗಿದೆ, ಹಾಗಾಗಿ ಇದು ಸೆಕೆಂಡರಿ ಪೆಂಟೈಲ್. ಸೆಕೆಂಡರಿ ಪೆಂಟೈಲ್, ಇದು ಐಸೋಪ್ರೊಪೈಲ್. ಇದು ಸೆಕೆಂಡರಿ ಪೆಂಟೈಲ್. ದ ನೆಕ್ಸ್ಟ್ ಒನ್ ಈಸ್ ಐಸೋಪ್ರೊಪೈಲ್. 2 ಗ್ರೂಪ್ಸ್ ಇದೆ ಹೇಳಿದ್ದೇನೆ, ನೀವು ಬರ್ಕೊಳ್ತಾ ಇದ್ದೀರಿ ಅನ್ಕೊಂಡಿದ್ದೇನೆ. ಓಕೆ, ಸೊ ಅದರ ಕಾಮನ್ ನೇಮನ್ನು ನೀವೇ ಕೊಡಬೇಕು. ಓಕೆನಾ? ಇದು ಐಸೋಪ್ರೊಪೈಲ್ ಗ್ರೂಪ್ ವೇರ್ ಐ ಇಸ್ ದ ಆಲ್ಫಬೆಟ್. ದಿಸ್ ಇಸ್ ಸೆಕೆಂಡರಿ ಪೆಂಟೈಲ್ ಗ್ರೂಪ್ ವೇರ್ ಪಿ ಇಸ್ ದ ಆಲ್ಫಬೆಟ್. ಅದರ ಕಾಮನ್ ನೇಮನ್ನು ಕೊಡ್ತೀರಿ ನೀವೇ. ಇನ್ನು IUPAC ನೇಮನ್ನು ಕೊಡಬೇಕಾದ್ರೆ ನೀವು ಯಾವ ಕಡೆಯಿಂದಾದರೂ ನಂಬರಿಂಗ್ ಮಾಡ್ಕೊಳ್ಳಿ, ಸೇಮ್. ಇವಾಗ 3rd ಕಾರ್ಬನ್ಗೆ ಐಸೋಪ್ರೊಪೈಲ್ ಗ್ರೂಪ್ ಲಿಂಕ್ ಆಗಿದೆ, ಸೊ 3 ಐಸೋಪ್ರೊಪಾಕ್ಸಿ ಅಂತ ಬರೆಯಿರಿ. 3 ಐಸೋಪ್ರೊಪಾಕ್ಸಿ. ಓಕೆನಾ? ಸೊ ನೆಕ್ಸ್ಟ್ 5 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪೆಂಟೇನ್ ಅಂತ ಬರೆದ್ರಿ. 3 ಐಸೋಪ್ರೊಪಾಕ್ಸಿ ಪೆಂಟೇನ್. ಗೊತ್ತಾಗ್ತಾ ಇದೆಯಾ? ಎಸ್. ನೆಕ್ಸ್ಟ್ ಇಲ್ಲಿ ಬೆನ್ಝೀನ್ ರಿಂಗ್ ಇದೆ, ಪಕ್ಕ ಆಕ್ಸಿಜನ್ ಅಲಾಂಗ್ ವಿತ್ CH3 ಈ ತರ ಬರಿತಾ ಇದ್ದಾನೆ. ಬಟ್ ನೀವು ಇನ್ನು ಮುಂದೆ ಮ್ಯಾಕ್ಸಿಮಮ್ ಕೇಸಸ್ಗಳಲ್ಲಿ ಸ್ಟ್ರಕ್ಚರ್ನ ಇದೇ ತರ ಬರಿತಾ ಹೋಗ್ತೀರಿ. ಓಕೆ, ಯಾವ ತರ ಬರೆದ್ರು ಒಂದೇನೆ. ಇಲ್ಲಿ OCH3 ಅಂತ ಬರೆದ್ರಿ. ಗೊತ್ತಾಗ್ತಾ ಇದೆಯಾ? ಎಸ್. ಇದಕ್ಕೆ ಒಂದು ಕಾಮನ್ ನೇಮ್ ಅನ್ನ ಫಿಕ್ಸ್ ಮಾಡಿ. ಇಲ್ಲಿರೋದು ಯಾವ ಗ್ರೂಪ್? ಮೀಥೈಲ್. ಇಲ್ಲಿರೋದು ಯಾವ ಗ್ರೂಪ್? ಇದು ಫಿನೈಲ್. ಕರೆಕ್ಟಾ? ಸೊ ದಿಸ್ ಈಸ್ ಮೀಥೈಲ್ ಗ್ರೂಪ್. ನೆನ್ಪಿರ್ಲಿ, C6H5 ಇದ್ರೆ ಬೆನ್ಝೈಲ್ ಅಂತ ಕರಿಬೇಡಿ, ಬೆನ್ಝೈಲ್ ಅಲ್ಲ ಅದು. ಇದು ಯಾವ ಗ್ರೂಪ್ ಆಗಿದ್ರೆ? ಫಿನೈಲ್. Therefore, the name becomes methyl phenyl ether. ಇದು ಒಂದು ಕಾಮನ್ ನೇಮ್. methyl phenyl ether ಅನ್ನೋದು ಒಂದು ಕಾಮನ್ ನೇಮ್, ವಿಚ್ ಈಸ್ ಮೋರ್ ಕಾಮನ್ಲಿ ಕಾಲ್ಡ್ ಆಸ್ ಅನಿಝೋಲ್. ಈ ಹೆಸರು ನೆನಪಿರಲೇಬೇಕು, ಆಯ್ತಾ? ಅನಿಝೋಲ್ ಅಂತ ಕರೀತಾ ಇದ್ದಾವೆ. ಬೆನ್ಝೀನ್ ರಿಂಗ್ ಮೇಲೆ OH ಇದ್ರೆ ಫಿನಾಲ್. ಓಕೆ, ಬರೀ CH3 ಮಾತ್ರ ಇತ್ತು ಅಂದ್ರೆ ಅದು ಟಾಲಿನ್. ಇವಾಗ OCH3 ಇದೆ ಅಂದ್ರೆ ದ ಕಾಮನ್ ನೇಮ್ ಈಸ್ ಅನಿಝೋಲ್. ಅನಿಝೋಲ್. ಓಕೆ, ದೆನ್ ಕಮಿಂಗ್ ಟು ದ IUPAC ನೇಮ್. ದ IUPAC ನೇಮ್ ಈಸ್ ಮೆಥಾಕ್ಸಿ ಬೆನ್ಝೀನ್. ಮೆಥಾಕ್ಸಿ ಬೆನ್ಝೀನ್. ಗೊತ್ತಾಗ್ತಾ ಇದೆಯಾ? ಎಸ್. Now coming to the preparation of ethers. The first method of preparation is by the dehydration of alcohols. Yes, you need to remember the same reaction which is dealt in the case of alcohols. ಅಲ್ಲಿ reactions involving CO bond cleavage ಅಲ್ಲಿ dehydration of alcohols ಅಂತಾನೆ ನೀವು ಕಲ್ತಿದ್ರಿ. along with one mechanism, 3 step in a mechanism ನ ಬರೆದಿದ್ರಿ. ಅಲ್ಲೇನು ಹೇಳ್ತೇವೆ? when alcohols are treated with concentrated sulfuric acid or any dehydrating agent at a temperature of 443 Kelvin, dehydration occurs forming alkenes. ಇವಾಗ ಅದೇ ರಿಯಾಕ್ಷನ್ ಅನ್ನು ಮಾಡ್ತಾ ಇದ್ದೇವೆ, ದಟ್ ಈಸ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ನೋಡಿ, when alcohols in excess is treated with concentrated sulfuric acid at a temperature of 413 Kelvin, 413 Kelvin, dehydration occurs forming ethers. ಇಲ್ಲಿ ಅಲ್ಕೀನ್ ಬರ್ತಾ ಇದೆ, ಇಲ್ಲಿ ಈಥರ್ಸ್ ಬರ್ತಾ ಇದೆ. ಅಂದ್ರೆ ಯು ಕ್ಯಾನ್ ಅಬ್ಸರ್ವ್ ಇಟ್ ಈಸ್ ಅ ಟೆಂಪರೇಚರ್ ಡಿಪೆಂಡೆಂಟ್ ರಿಯಾಕ್ಷನ್. ಟೆಂಪರೇಚರ್ನ ಆಲ್ಟರ್ ಮಾಡಿದಾಗ ರಿಯಾಕ್ಷನ್ ಮೆಕ್ಯಾನಿಸಮ್ ಅಲ್ಲಿ ಕೂಡ ವೇರಿಯೇಷನ್ ಆಗುತ್ತೆ, ಪ್ರಾಡಕ್ಟ್ ಬರೋದು ಕೂಡ ಬೇರೆ ಬೇರೆ ಬರ್ತಾ ಇದೆ. ಓಕೆ, ಸ್ಟೇಟ್ಮೆಂಟ್ ಅನ್ನ ರೀಕಾಲ್ ಮಾಡ್ತಾ ಇದ್ದೀರಿ. ವೆನ್ an alcohol is heated with concentrated sulfuric acid at a temperature of 413 Kelvin, dehydration occurs forming ethers. ಓಕೆನಾ? ಎಸ್. ಇಲ್ಲಿ ಒಂದೆರಡು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಹಾಗೆ ಚೆಕ್ ಮಾಡಿಬಿಡೋಣ. ಫಸ್ಟ್ ಪಾಯಿಂಟ್ ಅನ್ನು ನೋಡಿ, ಆಲ್ಕೋಹಾಲ್ಸ್ಗಳನ್ನು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀರಿ ಅಟ್ ಎ ಹೈಯರ್ ಟೆಂಪರೇಚರ್, ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಅಲ್ಕೀನ್ಸ್. ಓಕೆ,
ಅದೇ ಆಲ್ಕೋಹಾಲ್ ಈಥರ್ಸ್ ಅನ್ನು ಕೊಡಬೇಕು ಅಟ್ ಎ ಲೋಯರ್ ಟೆಂಪರೇಚರ್ 413 ಕೆಲ್ವಿನ್ ಟೆಂಪರೇಚರ್ನ ಮೇಂಟೈನ್ ಮಾಡ್ತಾ ಇದ್ದೀರಿ. ಇನ್ನೊಂದು, ಇನ್ ಆರ್ಡರ್ ಟು ಒಬ್ಟೈನ್ ಈಥರ್ಸ್ ಯು ಶುಡ್ ಯೂಸ್ ಪ್ರೈಮರಿ ಆಲ್ಕೋಹಾಲ್ಸ್ ಓನ್ಲಿ. ಸೊ ಪ್ರೈಮರಿ ಆಲ್ಕೋಹಾಲ್ಸ್ they generally undergo SN2 mechanism in presence of concentrated sulfuric acid, which results in the formation of ethers. Okay, ethers ಗಳು ಜನರೇಟ್ ಆಗ್ತಾ ಇದೆ. ಅದೇ ಸಪೋಸ್ ಇಫ್ ಯು ಟೇಕ್ ಸೆಕೆಂಡರಿ ಆರ್ ಟರ್ಷಿಯರಿ ಆಲ್ಕೋಹಾಲ್ಸ್, ಯಾವುದನ್ನ ಬೇಕಾದರೂ ತಗೊಳ್ಳಿ, ಸೆಕೆಂಡರಿ ಆರ್ ಟರ್ಷಿಯರಿ ಆಲ್ಕೋಹಾಲ್ಸ್ ಅನ್ನು ತಗೊಂಡ್ರೆ ದೇ ಅಂಡರ್ಗೋ SN1 mechanism, SN1 mechanism which results in the formation of alkenes. So ಈ ಡಿಫರೆನ್ಸ್ ಒಂದು ನೀಟಾಗಿ ಗೊತ್ತಿರಲಿ. ಪ್ರೈಮರಿ ಆಲ್ಕೋಹಾಲ್ಸ್ they undergo SN2 mechanism which results in the formation of ethers, whereas secondary or tertiary alcohols undergo SN1 mechanism which results in the formation of alkenes. Is it okay? ಹಾಗೇನೆ this method of preparation is useful for the preparation of ಸಿಮಿಟ್ರಿಕಲ್ ಈಥರ್ಸ್ ಓನ್ಲಿ. ನೀವೇನು ಸಿಂಪಲ್ ಈಥರ್ಸ್ ಅಂತ ಕರಿತೀರಲ್ವಾ, ಆ ಸಿಂಪಲ್ ಈಥರ್ಸ್ಗಳ ಪ್ರಿಪರೇಷನ್ಗೆ ಮಾತ್ರ ಈ ಮೆಥಡನ್ನು ಯೂಸ್ ಮಾಡ್ತಾರೆ. ಓಕೆ, ಯಾಕೆ ಅನ್ನೋದನ್ನು ಕೊನೆಗೆ ಎಕ್ಸಾಂಪಲ್ ಎಲ್ಲ ಕೊಟ್ಟಾದ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ. ಒಟ್ಟಿಗೆ ಈ 3 ಪಾಯಿಂಟ್ಸ್ಗಳನ್ನು ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಓಕೆ, ನಾವು ಕಮಿಂಗ್ ಟು ದ ಪ್ರಿಪರೇಷನ್ ಅಗೇನ್ ಬೈ ದ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್. ವೆನ್ ಆಲ್ಕೋಹಾಲ್ಸ್ ಇನ್ ಎಕ್ಸೆಸ್ or heated with concentrated sulfuric acid at a temperature of 413 Kelvin, dehydration occurs forming ethers. ಒಂದು ಈಕ್ವೇಶನ್ ಅನ್ನು ಬರೆಯೋಣ. ಇಲ್ಲಿ ಒಂದು ಆಲ್ಕೋಹಾಲ್ ಮಾಲಿಕ್ಯೂಲ್ನ ಬರ್ಕೊಂಡೆ ROH, ಜೊತೆಗೆ ಇನ್ನೊಂದು ಆಲ್ಕೋಹಾಲ್ ಮಾಲಿಕ್ಯೂಲ್ ಸೇಮ್ ತಗೋಬೇಕು, ಆಯ್ತಾ, ROH ಅಂತ ಬರ್ಕೊಳ್ತಾ ಇದ್ದಾನೆ. The reaction occurs in presence of concentrated sulfuric acid as a dehydrating agent at a temperature of 413 Kelvin. ಡಿಹೈಡ್ರೇಷನ್ ಅಂತ ಹೇಳಿದರೆ ಇಲ್ಲಿಂದ H ಅನ್ನು ತೆಗಿತಾ ಇದ್ದೀರಿ, ಇಲ್ಲಿಂದ OH ಅನ್ನು ತೆಗಿರಿ. ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯಿತು. ಹಾಗಿದ್ರೆ ಪ್ರಾಡಕ್ಟ್ ಏನು ಬಂದಿದೆ ನೋಡಿ, RO, ಗೊತ್ತಾಯ್ತಾ, RO ಹೊರಗಡೆ R ಅಂತ ಇದೆಯಲ್ಲ ಅದನ್ನು ಬರೀತಾ ಇದ್ದೀರಿ. ದಿಸ್ ಈಸ್ ಈಥರ್. ಓಕೆ, ಜನರಲ್ ಈಕ್ವೇಶನ್ ಅನ್ನು ಬರೆದಾಯಿತು. ಇನ್ನೊಂದೆರಡು ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ಗಳನ್ನು ಚೆಕ್ ಮಾಡ್ತಾ ಹೋಗಿ. ದ ಫಸ್ಟ್ ಎಕ್ಸಾಂಪಲ್ ಈಸ್ ಮೆಥನಾಲ್, ಡಿಹೈಡ್ರೇಷನ್ ಆಫ್ ಮೆಥನಾಲ್. CH3OH ಅಂತ ಬರೆದ್ರಿ, ಎಗೇನ್ CH3OH ಅಂತ ಬರ್ಕೊಂಡಿದ್ದೀರಿ. Reaction occurs in the presence of concentrated sulfuric acid at a temperature of about 413 Kelvin. ಓಕೆ, ಇಲ್ಲಿಂದ H ಅನ್ನು ತೆಗಿತಾ ಇದ್ದೀರಿ, ಇಲ್ಲಿಂದ OH ಅನ್ನು ಎಲಿಮಿನೇಟ್ ಮಾಡಿ. The product generated will be like this: CH3OCH3. ನೆನಪಾಗ್ತಾ ಇದೆಯಾ? ಡೈಮೀಥೈಲ್ ಈಥರ್ ಅಂತೀರಿ, ಅಥವಾ IUPAC ನೇಮ್ ಮೆಥಾಕ್ಸಿ ಮೀಥೇನ್. ಅರ್ಥ ಆಗಿದೆಯಾ? ಎಸ್. ಅದೇ ತರ ಒನ್ ಮೋರ್ ರಿಯಾಕ್ಷನ್ ನೀವು ಬರೀರಿ. ಎಥನಾಲ್ ಅನ್ನ ಡಿಹೈಡ್ರೇಟ್ ಮಾಡಿ ಬರೀರಿ. ಎಥನಾಲ್, ಡಿಹೈಡ್ರೇಷನ್ ಆಫ್ ಎಥನಾಲ್ ನೀವೇ ಬರೀರಿ. C2H5OH plus C2H5OH. ಓಕೆ, ಡಿಹೈಡ್ರೇಷನ್ ಅಂದ್ರೆ ಗೊತ್ತಾಗಿದೆ, ವಾಟರ್ ಮಾಲಿಕ್ಯೂಲ್ ಅನ್ನ ತೆಗಿತೀರಿ. ಸೊ ರಿಮೈನಿಂಗ್ ಪ್ರಾಡಕ್ಟ್ ಏನಿದೆ ಅದನ್ನ ಬರೀತಾ ಇದ್ದೀರಿ. C2H5O C2H5 plus water, diethyl ether, correcta? Diethyl ether, and the IUPAC name is ethoxyethane. Ethoxyethane. Is it okay? ಸೊ ಇದೇ ಥರ ನೀವು ರಿಯಾಕ್ಷನ್ಸ್ಗಳನ್ನು ಬರೀತಾ ಹೋಗ್ಬೋದು. ಕೀಪ್ ಇನ್ ಮೈಂಡ್, ಇಲ್ಲಿ ಬಂದಿರೋದೆಲ್ಲ ಕೂಡ ಸಿಮಿಟ್ರಿಕಲ್ ಈಥರ್ಸ್ ನಮಗೆ.
ಅಂದ್ರೆ ದಿಸ್ ಮೆಥಡ್ ಈಸ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ಫಾರ್ ದ ಪ್ರಿಪರೇಷನ್ ಆಫ್ ಸಿಮೆಟ್ರಿಕಲ್ ಈಥರ್ಸ್. ಈಸ್ ಇಟ್ ಓಕೆ? ಎಸ್. ಇವಾಗ ವೈ ದಿಸ್ ರಿಯಾಕ್ಷನ್ ಕೆನಾಟ್ ಬಿ ಎಂಪ್ಲಾಯ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ಅನ್ಸಿಮೆಟ್ರಿಕಲ್ ಈಥರ್ಸ್ ಅದನ್ನು ಚೆಕ್ ಮಾಡಿ. ಇವಾಗ ನಿಮಗೆ ನೋಡಿದರೆ ಗೊತ್ತಾಗಿರಬೇಕು, ಅನ್ಸಿಮೆಟ್ರಿಕಲ್ ಈಥರ್ಸ್ ಅಂತ ಬಂದ ಕೂಡಲೇ 2 ಡಿಫರೆಂಟ್ ಆಲ್ಕೋಹಾಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಿ, ಕರೆಕ್ಟಾ? ಯು ನೀಡ್ ಟು ಯೂಸ್ 2 ಡಿಫರೆಂಟ್ ಆಲ್ಕೋಹಾಲ್ಸ್. ನನಗೆ ಮೆಥಾಕ್ಸಿ ಈಥೇನ್ ಬೇಕು ಅಂದರೆ, ಓಕೆ, ಇನ್ ಆರ್ಡರ್ ಟು ಪ್ರಿಪೇರ್ ಮೆಥಾಕ್ಸಿ ಈಥೇನ್ CH3OC2H5 ಈ ಈಥರ್ ಪ್ರಿಪೇರ್ ಆಗಬೇಕು ಅಂತ ಹೇಳಿದರೆ ನಾನು 2 ಡಿಫರೆಂಟ್ ಆಲ್ಕೋಹಾಲ್ಸನ್ನು ತಗೋಬೇಕು. ಒಂದು ಮೀಥೈಲ್ ಗ್ರೂಪ್ ಇರೋ ಆಲ್ಕೋಹಾಲ್, ಇನ್ನೊಂದು ಈಥೈಲ್ ಗ್ರೂಪ್ ಇರೋ ಆಲ್ಕೋಹಾಲ್. ಅದೆರಡನ್ನು ತಗೊಂಡು ಡಿಹೈಡ್ರೇಟ್ ಮಾಡಿ ನಾನು ಮೆಥಾಕ್ಸಿ ಈಥೇನನ್ನು ಪ್ರಿಪೇರ್ ಮಾಡಲಿಕ್ಕೆ ಹೋಗ್ತೇನೆ. ಬಟ್ ಕೀಪ್ ಇನ್ ಮೈಂಡ್, ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಮಿಕ್ಸ್ಚರ್ ಆಫ್ ಮೆಥನಾಲ್ ಪ್ಲಸ್ ಎಥನಾಲ್. ಮೆಥನಾಲ್ ಪ್ಲಸ್ ಎಥನಾಲ್. ಸೊ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೇನೆ ಅಟ್ 413 ಕೆಲ್ವಿನ್. ಸೊ ಮಾಮೂಲಿ ಹಾಗೆ ಒಂದು ರಿಯಾಕ್ಷನ್ ಅನ್ನು ಬರೀತೇನೆ. ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯಿತು. It results in the formation of C2H5OCH3 ಈ ಮಾಲಿಕ್ಯೂಲ್ ಬಂದಿದೆ ಅಂತ ಅನ್ಕೊಳ್ಳಿ. ಓಕೆ, ಇದು ಒಂದೇ ರಿಯಾಕ್ಷನ್ ಆಗಿದ್ರೆ ಎಸ್ ಇಟ್ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ದ ಪ್ರಿಪರೇಷನ್ ಆಫ್ ಅನ್ಸಿಮೆಟ್ರಿಕಲ್ ಈಥರ್ಸ್ ಆಲ್ಸೋ ಅಂತ ಹೇಳ್ಬೋದಿತ್ತು. ಬಟ್ ರಿಯಾಕ್ಷನ್ ಇಲ್ಲಿಗೆ ನಿಲ್ಲೋದಿಲ್ಲ. ಒಂದು ಮೀಡಿಯಂ ಅಲ್ಲಿ ಇನ್ಯೂಮರಬಲ್ ನಂಬರ್ ಆಫ್ ಮೆಥನಾಲ್ ಅಂಡ್ ಇನ್ಯೂಮರಬಲ್ ನಂಬರ್ ಆಫ್ ಎಥನಾಲ್ ಮಾಲಿಕ್ಯೂಲ್ಸ್ ಇರುತ್ತೆ. ಯಾವಾಗ ಅವುಗಳ ನಂಬರ್ ಲಾರ್ಜ್ ಅಲ್ಲಿ ಇರುತ್ತೋ, ಅವುಗಳ ನಂಬರ್ ಜಾಸ್ತಿ ಇದ್ದಾಗ ದೇ ಅಂಡರ್ಗೋ ರಿಯಾಕ್ಷನ್ ವಿತ್ ಒನ್ ಅನದರ್. ಒಂದು ಮೆಥನಾಲ್ ಮಾಲಿಕ್ಯೂಲ್ ಇರೋದು, ಓಕೆ, ಇನ್ನೊಂದು ಮೆಥನಾಲ್ ಮಾಲಿಕ್ಯೂಲ್ ಜೊತೆಗೆ ರಿಯಾಕ್ಟ್ ಆಗ್ಬೋದು. ಇನ್ ದ ಸೇಮ್ ವೇ 2 ಮೆಥನಾಲ್ ಮಾಲಿಕ್ಯೂಲ್ಸ್ ಮೇ ಅಂಡರ್ಗೋ ಡಿಹೈಡ್ರೇಷನ್ ವಿತ್ ಒನ್ ಅನದರ್ ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಮೆಥಾಕ್ಸಿ ಮೀಥೇನ್. ಗೊತ್ತಾಯ್ತಾ? ಅದೇ ತರ 2 ಎಥನಾಲ್ ಮಾಲಿಕ್ಯೂಲ್ಸ್ಗಳು ಕೂಡ ರಿಯಾಕ್ಟ್ ಆಗ್ಬೋದು. C2H5OH, C2H5OH. When 2 ethanol molecules undergo dehydration, it results in the formation of ethoxyethane. Ethoxyethane. ನಿಮ್ಮ ಇಂಟೆನ್ಷನ್ ಬಿಗಿನಿಂಗ್ ಅಲ್ಲಿ ಇದ್ದಿದ್ದು ಒಂದೇ ಒಂದು ಪ್ರಾಡಕ್ಟ್, ದಟ್ ಈಸ್ ಮೆಥಾಕ್ಸಿ ಈಥೇನ್ ಅನ್ನು ಪ್ರಿಪೇರ್ ಮಾಡಬೇಕು ಅಂತ, ಅನ್ಸಿಮೆಟ್ರಿಕಲ್ ಈಥರನ್ನ ಪ್ರಿಪೇರ್ ಮಾಡಬೇಕು ಅಂತ. ಬಟ್ ದ ರಿಯಾಕ್ಷನ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಎ ಮಿಕ್ಸ್ಚರ್ ಆಫ್ ಈಥರ್ಸ್. ಮಿಕ್ಸ್ಚರ್ ಆಫ್ ಈಥರ್ಸ್ ಫಾರ್ಮೇಷನ್ ಆಗುತ್ತೆ. ಅವುಗಳನ್ನು ಸಪರೇಟ್ ಔಟ್ ಮಾಡೋದು ಕೊನೆಗೆ ಕಷ್ಟ ಆಗುತ್ತೆ. ಓಕೆ, ವಿಚ್ ಆರ್ ಡಿಫಿಕಲ್ಟ್ ಟು ಬಿ ಸಪರೇಟೆಡ್. ದಟ್ಸ್ ವೈ ದ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಈಸ್ ನಾಟ್ ಎ ಸೂಟಬಲ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಅನ್ಸಿಮೆಟ್ರಿಕಲ್ ಈಥರ್ಸ್. ಇಟ್ ಈಸ್ ಪರ್ಟಿಕ್ಯುಲರ್ಲಿ ಯೂಸ್ಫುಲ್ ಫಾರ್ ದ ಪ್ರಿಪರೇಷನ್ ಆಫ್ ಸಿಮೆಟ್ರಿಕಲ್ ಈಥರ್ಸ್ ಓನ್ಲಿ. ಗೊತ್ತಾಗಿದೆಯಾ? ಸೊ ಈ 3 ಪಾಯಿಂಟ್ಗಳನ್ನು ಕರೆಕ್ಟಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಜೊತೆಗೆ ಪ್ರಿಪರೇಷನ್ ಪಾರ್ಟ್ ಬಂದಾಗ ಥಿಯರಿ ಎಕ್ಸಾಮಿನೇಷನ್ಗೆ ಟೆಂಪರೇಚರು ಜ್ಞಾಪಕ ಇರಲಿ, ಈಕ್ವೇಷನ್ ಅನ್ನು ಬರೆಯೋದು ಹೇಗೆ ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದೀರಿ. ಈಸ್ ಇಟ್ ಓಕೆ? ದಿ ಸೆಕೆಂಡ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಈಥರ್ಸ್ ಈಸ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ದಿಸ್ ರಿಯಾಕ್ಷನ್ has already appeared in the chapter haloalkanes and haloarenes under the heading nucleophilic substitution reactions. ಅಲ್ಲಿ ಒಮ್ಮೆ ಕಲ್ತಿರೋದೆ ಅದನ್ನು ಇಲ್ಲಿ ಇನ್ನೊಮ್ಮೆ ರೀಕಾಲ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೆ. ಓಕೆ, ಸೊ ನೋಡ್ತಾ ಹೋಗಿ. ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಲ್ಲಿ ಸ್ಟಾರ್ಟಿಂಗ್ ಮಟೀರಿಯಲ್ ಆಗಿ ಅಲ್ಕೈಲ್ ಹೆಲೈಡ್ ಅನ್ನು ತಗೊಳ್ತಾ ಇದ್ದೀರಿ. ವೆನ್ ಅನ್ ಅಲ್ಕೈಲ್ ಹೆಲೈಡ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಸಾಲ್ಟ್ ಆಫ್ ಆಲ್ಕೋಹಾಲ್, ನಾವು ಆ ಸೋಡಿಯಂ ಸಾಲ್ಟ್ ಆಫ್ ಆಲ್ಕೋಹಾಲ್ನ ಸೋಡಿಯಂ ಅಲ್ಕಾಕ್ಸೈಡ್ ಅಂತ ಬರೀತಾ ಇದ್ದಾರೆ. ಸೋಡಿಯಂ ಅಲ್ಕಾಕ್ಸೈಡ್ in presence of alcohol, then nucleophilic substitution reaction occurs which results in the formation of ethers. Ethers ಗಳ ಫಾರ್ಮೇಷನ್ ಆಗ್ತಾ ಇದೆ. ಗೊತ್ತಾಗಿದೆಯಾ? ಸೊ ವಾಟ್ ಈಸ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತ ಕೇಳಿದರೆ ಏನು ಬರೀತೀರಿ? when an alkyl halide is treated with sodium alkoxide in presence of alcohol, ethers are obtained. ಗೊತ್ತಾಗಿದೆಯಾ? ಎಸ್. ಇವಾಗ ಅಲ್ಕೈಲ್ ಹೆಲೈಡ್ ಅಂತ ಬಂದಾಗ ಜನರಲ್ ಫಾರ್ಮುಲಾ ಏನಿರುತ್ತೆ ಅದನ್ನು ಚೆಕ್ ಮಾಡಬೇಕು. ಅಲ್ಕೈಲ್ ಹೆಲೈಡ್ಸ್ಗಳಿಗೆ ಜನರಲ್ ಫಾರ್ಮುಲಾ ಏನು? RX ಅಂತ ಬರೀತಾ ಇದ್ದೀರಿ. ಗೊತ್ತಾಗಿದೆಯಾ? ಪ್ಲಸ್ ಸೋಡಿಯಂ ಅಲ್ಕಾಕ್ಸೈಡ್ ಅಂತ ಕೊಟ್ಟಾಗ
ಸೊ ಅದಕ್ಕೆ ಫಾರ್ಮುಲಾ NaOR ಅಂತ ಬರಿತಾ ಇದ್ರಿ. ನೋಡಿ, ಆಲ್ಕೋಹಾಲ್ಗೆ ಫಾರ್ಮುಲಾ ಗೊತ್ತಿದೆ, ROH ಅಂತ ಬರಿತೀರಿ, ಕರೆಕ್ಟಾ? ROH ಅಂತ ಇದೆ. ಇದರಲ್ಲಿ ಒಂದು H+ ಅನ್ನು ತೆಗೆದು ಆ ಜಾಗದಲ್ಲಿ ಒಂದು Na+ ಅನ್ನು ಇಂಟ್ರೊಡ್ಯೂಸ್ ಮಾಡಿದರೆ ದಟ್ ಬಿಕಮ್ಸ್ ಸೋಡಿಯಂ ಅಲ್ಕಾಕ್ಸೈಡ್. ಅದರ ಫಾರ್ಮುಲಾ ಉಲ್ಟಾ ಬರೆದೆ, NaOR ಅಂತ ಬರೆದಿದ್ದೇನೆ. ಗೊತ್ತಾಗಿದೆಯಾ? ಸೊ RX ಮೀನ್ಸ್ ಅಲ್ಕೈಲ್ ಹಲೈಡ್, NaOR ಮೀನ್ಸ್ ಸೋಡಿಯಂ ಅಲ್ಕಾಕ್ಸೈಡ್. ಗೊತ್ತಾಗ್ತಾ ಇದೆಯಾ? ಕೀಪ್ ಇನ್ ಮೈಂಡ್ ದ ರಿಯಾಕ್ಷನ್ ಅಕರ್ಸ್ ಇನ್ ಆಲ್ಕೋಹಾಲಿಕ್ ಮೀಡಿಯಂ. ಸೊ ಹಾಗಾಗಿ ಆರೋ ಮಾರ್ಕ್ ಮೇಲೆ ಐದರ್ ಮೆಥನಾಲ್ ಆರ್ ಎಥನಾಲ್ ಈ ರೀತಿ ಬರಿಬೇಕು. ಸಿಂಪ್ಲಿ ಆಲ್ಕೋಹಾಲ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟು ಒಂದು ಬೇಸಿಕ್ ಐಡಿಯಾ ನಿಮಗೆ ಸಿಕ್ಕಿದೆ ಏನು ಮಾಡಬೇಕು ಅಂತ. ಇಲ್ಲಿಂದ X ಅನ್ನು ತೆಗಿತಾ ಇದ್ದೀರಿ, ಇಲ್ಲಿಂದ Na ತೆಗಿರಿ. NaX ಎಲಿಮಿನೇಟ್ ಆಯಿತು. ಸೊ ಉಳಿದಿರೋದೇನೆಂದರೆ ROR. ಓಕೆನಾ? ಎಸ್. ಪ್ಲಸ್ ಇನ್ನು NaX ಅಂತ ಹೇಳಿ ಬರಿತಾ ಇದ್ದೀರಿ. ಗೊತ್ತಾಗಿದೆಯಾ? ಎರಡು R ಗ್ರೂಪ್ಸ್ ಸೇಮ್ ಆದರೂ ಆಗಿರ್ಬೋದು, ಅಥವಾ ಇಲ್ಲಿ R ಗ್ರೂಪ್ ಒಂದು ಇಲ್ಲಿ ಬೇರೆ ಇದ್ರೆ ಇದನ್ನ R' ಅಂತ ಕೂಡ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಜನರಲ್ ಇಕ್ವೇಶನ್ ಅನ್ನು ನೀವು ಹೇಗಾದರೂ ಬರ್ಕೊಳ್ಳಿ, RX ಪ್ಲಸ್ NaOR' ಅಂತಾದರೂ ಬರೀರಿ, ಅಥವಾ NaOR ಅಂತ ಬೇಕಾದರೂ ಬರೀರಿ. ಒನ್ಸ್ ಅಗೈನ್ ಐ ವಿಲ್ ರೀಕಾಲ್ ವಾಟ್ ಈಸ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ರೈಟ್ ದ ಜನರಲ್ ಈಕ್ವೇಶನ್ ಫಾರ್ ಇಟ್ ಅಂದ್ರೆ ಇಷ್ಟನ್ನು ಕೂಡ ಬರೀಬೇಕು. ಏನು? ವೆನ್ ಅನ್ ಆಲ್ಕೋಹಾಲ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಅಲ್ಕಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್, ಈಥರ್ಸ್ ಆರ್ ಒಬ್ಟೈನ್ಡ್. ಓಕೆ, ಜನರಲ್ ಈಕ್ವೇಶನ್ ಬರೀಬೇಕಾದ್ರೆ ಫಸ್ಟು ಅಲ್ಕೈಲ್ ಹಲೈಡ್ RX ಅಂತ ಬರ್ಕೊಳ್ಳಿ, ಸೋಡಿಯಂ ಅಲ್ಕಾಕ್ಸೈಡ್ NaOR ಅಂತ ಹೇಳಿ ಬರೀರಿ. ಸೊ NaX ಅನ್ನು ಎಲಿಮಿನೇಟ್ ಮಾಡಿದ್ರೆ ಉಳಿದಿರೋದೇನು? ROR, ವಿಚ್ ಈಸ್ ನಥಿಂಗ್ ಬಟ್ ಈಥರ್. ಗೊತ್ತಾಗಿದೆಯಾ? ಎಸ್. ಇವಾಗ ಒಂದೆರಡು ಎಕ್ಸಾಂಪಲ್ಸ್ಗಳನ್ನು ಹಾಗೆ ಬರೀತಾ ಹೋಗೋಣ, ನಿಮಗೊಂದು ಬೇಸಿಕ್ ಐಡಿಯಾ ಬರಬೇಕದ್ರಿಂದ. ಓಕೆ, ದ ಫಸ್ಟ್ ಎಕ್ಸಾಂಪಲ್ ಈಸ್ treatment of methyl chloride with sodium methoxide. Name the product generated when methyl chloride is treated with sodium methoxide in presence of ethanol ಅಥವಾ ಆಲ್ಕೋಹಾಲ್ ಅಂತ ಕೇಳ್ತಾರೆ. ಸೊ ನೀವು ಸ್ಟೇಟ್ಮೆಂಟ್ ಅನ್ನು ಓದ್ತಾ ಕೂರಕ್ಕಿಂತ ಈಕ್ವೇಶನ್ಸ್ಗಳನ್ನು ಬರ್ಕೊಳ್ತಾ ಹೋಗಿ. ಓಕೆ, ಸೊ ಮೀಥೈಲ್ ಕ್ಲೋರೈಡ್ಗೆ ಫಾರ್ಮುಲಾ ಏನು? CH3Cl. ನೆಕ್ಸ್ಟು ಸೋಡಿಯಂ ಮೆಥಾಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೋಡಿಯಂ ಅಂದರೆ ನಿಮಗೆ ಫಾರ್ಮುಲಾ ಗೊತ್ತಿದೆ, Na ಅಂತ ಬರೀತೀರಿ. ಆಕ್ಸೈಡ್ ಅಂದಾಗ O ಬರ್ಕೊಳ್ಳಿ, ಮೆಥಾಕ್ಸೈಡ್ ಮೀತ್ ಅಂತ ಬಂದಾಗ ಒಂದು ಕಾರ್ಬನ್ ಬರೀರಿ, ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಿ. ಗೊತ್ತಾಗಿದೆಯಾ? NaOCH3 ಅಂತ ಬರದೆ. ಎಲಿಮಿನೇಟ್ ಮಾಡೋದು ಯಾವುದನ್ನ? NaCl ಅನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀರಿ, ಕರೆಕ್ಟಾ? ಪ್ಲಸ್ NaCl ಅಂತ ಬರೆದ್ರಿ. ಇವಾಗ ಉಳ್ಕೊಂಡಿರೋದೇನು? ಅದನ್ನ ಆಸ್ ಇಟ್ ಈಸ್ ಬರೀತಾ ಇದ್ದೀರಿ. ಉಳಿದಿರೋದೇನಿದೆ? CH3OCH3 ವಿಚ್ ಈಸ್ ಮೆಥಾಕ್ಸಿಮೀಥೇನ್. ಮೆಥಾಕ್ಸಿಮೀಥೇನ್. ಗೊತ್ತಾಗಿದೆಯಾ? ಎಸ್. This is the product generated. Is it okay? Yes. Now, second example ಅಲ್ಲಿ ಸೇಮ್ ಮೀಥೈಲ್ ಕ್ಲೋರೈಡ್ ಅಥವಾ ಮೀಥೈಲ್ ಬ್ರೋಮೈಡ್ ಆರ್ ಮೀಥೈಲ್ ಅಯೋಡೈಡ್ ಯಾವುದನ್ನಾದರೂ ತಗೊಳ್ಳಿ. ಇದನ್ನ ಸೋಡಿಯಂ ಎಥಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡಿ. NaOC2H5 ಹೆಸರು ಗೊತ್ತಾಗ್ತಾ ಇದೆಯಲ್ವಾ? This is sodium ethoxide. Reaction occurs in the presence of alcohol. Okay? Now, ಇಲ್ಲಿಂದ NaI ಅನ್ನು ತೆಗೀರಿ, ಎಲಿಮಿನೇಟ್ ಮಾಡಿ. ಉಳಿದಿರೋದೇನು ನೋಡಿ? CH3OC2H5. ಗೊತ್ತಾಗಿದೆಯಾ? Can you write the IUPAC name of this molecule? ಮೆಥಾಕ್ಸಿಈಥೇನ್. ಮೆಥಾಕ್ಸಿಈಥೇನ್. ಸೊ ಒಂದು ಅಲ್ಕೈಲ್ ಹಲೈಡ್, ಮೀಥೈಲ್ ಅಯೋಡೈಡ್, ಇನ್ನೊಂದು ಸೋಡಿಯಂ ಅಲ್ಕಾಕ್ಸೈಡ್, ಎರಡನ್ನು ಕೂಡ ಕೊಟ್ಟಿರ್ತಾರೆ. ಪ್ರಾಡಕ್ಟ್ ಏನು ಬರುತ್ತೆ ಅಂತ ಹೇಳಿ ನೀವು ಬರೆದ್ರೆ ಆಯ್ತು. ಗೊತ್ತಾಗಿದೆಯಾ? ಪ್ಲಸ್ ಬೈ ಪ್ರಾಡಕ್ಟ್ ಯಾವುದು? ಸೋಡಿಯಂ. ಇವಾಗ
ಥರ್ಡ್ ಎಕ್ಸಾಂಪಲ್ ಅನ್ನ ಬೇರೆ ತರ ಹೇಳ್ತಾ ಇದ್ದೇನೆ. ಓಕೆ, ಕ್ವಶನ್ ಇಷ್ಟ ಕೇಳಿರೋದು, ನೇಮ್ ದ ರಿಯೇಜೆಂಟ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ಡೈಈಥೈಲ್ ಈಥರ್ ಸ್ಟಾರ್ಟಿಂಗ್ ಫ್ರಮ್ ಈಥೈಲ್ ಕ್ಲೋರೈಡ್. ಈಥೈಲ್ ಕ್ಲೋರೈಡ್ ಕೊಟ್ಟಿದ್ದಾರೆ, ಅದನ್ನ ಯಾವುದೋ ಒಂದು ಇನ್ನೊಂದು ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಡೈಈಥೈಲ್ ಈಥರ್ ಬರ್ತಾ ಇದೆ. ಹಾಗಿದ್ರೆ ರಿಯೇಜೆಂಟ್ ಯಾವುದು ಅಂತ ಹುಡುಕ್ಬೇಕು ನೀವು. ಸೊ ಅಂಥ ಕೇಸಲ್ಲಿ ಫಾರ್ಮುಲಾಗಳನ್ನು ಫಸ್ಟ್ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಈಥೈಲ್ ಕ್ಲೋರೈಡ್ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಈಥೈಲ್ ಕ್ಲೋರೈಡ್ ವೆನ್ ಟ್ರೀಟೆಡ್ ವಿತ್ ಸಮ್ ಅದರ್ ರಿಯೇಜೆಂಟ್ ಎಕ್ಸ್ ಆರ್ ವೈ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್ gives diethyl ether C2H5OC2H5 ಡೈಈಥೈಲ್ ಈಥರ್ನ ಕೊಡ್ತಾ ಇದೆ. ಓಕೆ, ಸೊ ಪ್ಲಸ್ ಬೈ ಪ್ರಾಡಕ್ಟ್ ಯಾವುದೋ ಒಂದು ಬಂದಿರುತ್ತೆ. ಹಾಗಿದ್ರೆ ಇಲ್ಲಿ ಯೂಸ್ ಮಾಡೋ ರಿಯೇಜೆಂಟ್ ಯಾವುದು ಕೇಳಿದ್ದಾರೆ. ನಿಮಗೆ ಗೊತ್ತಾಗಬೇಕು, ಅಲ್ಕೈಲ್ ಹೆಲೈಡ್ ಇಂದ ಈಥರ್ನ ಜನರೇಟ್ ಮಾಡ್ತಾ ಇದ್ದೀರಿ ಅಂದರೆ ದಟ್ ಈಸ್ ನಥಿಂಗ್ ಬಟ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ವೇರ್ ದ ಅದರ್ ರಿಯೇಜೆಂಟ್ ಈಸ್ ಸೋಡಿಯಂ ಅಲ್ಕಾಕ್ಸೈಡ್. ನೋಡಿ, C2H5 ಈ ಗ್ರೂಪ್ ಆಲ್ರೆಡಿ ಇದೆ, ಇನ್ನು ಉಳಿದಿರೋದೇನು OC2H5. ಇಲ್ಲಿ ಬರ್ಕೊಳ್ತಾ ಇದ್ದಾನೆ ಅದನ್ನೇ OC2H5 ಅಂತ ಬರೆದೆ. ಪ್ಲಸ್ ಇಲ್ಲಿ ನಿಮಗೆ ನೆನಪಿರಬೇಕು, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಲ್ಲಿ ಯೂಸ್ ಮಾಡೋದು ಸೋಡಿಯಂ ಅಲ್ಕಾಕ್ಸೈಡ್. ಸೊ Na ಅಂತ ಬರ್ಕೊಳ್ಳಿ. ಇಲ್ಲಿ C2H5 ಅಲ್ಕೈಲ್ ಗ್ರೂಪಿನ C2H5 ನ ಬಿಟ್ಟು ಇನ್ನು ಉಳಿದಿರೋದೇನಿದೆ OC2H5 ಇದೆಯಲ್ವಾ, ಅದನ್ನ ಇಲ್ಲಿ ಬರೆದ್ರೆ ಮುಗಿದೋಯ್ತು. ನೇಮ್ ದ ರಿಯೇಜೆಂಟ್ ಅಂತ ಕೇಳಿರೋದ್ರಿಂದ ಫಾರ್ಮುಲಾ ಬರೆದರೆ ಸಾಕಾಗಲ್ಲ, ನೇಮ್ ಅನ್ನ ಕೂಡ ಬರೀಬೇಕು. ಸೋಡಿಯಂ ಎಥಾಕ್ಸೈಡ್, ಸೋಡಿಯಂ ಎಥಾಕ್ಸೈಡ್ ಗೊತ್ತಾಗಿದೆಯಾ? ಪ್ಲಸ್ ಬೈ ಪ್ರಾಡಕ್ಟ್ ಯಾವುದು? NaCl. ಈಸ್ ಇಟ್ ಓಕೆ? ಎಸ್. ಇವಾಗ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಈ ಈಕ್ವೇಶನ್ಸ್ಗಳನ್ನ. ಇನ್ನೂ ಒಂದು ಈಕ್ವೇಶನ್ ಅನ್ನ ಕೊಡ್ತೇನೆ. ಓಕೆ, ಫೋರ್ತ್ ಕ್ವಶನ್ ವೆರಿ ಡೈರೆಕ್ಟ್ ಆಗಿ ಕೇಳೋದಂದ್ರೆ, ಹೌ ಈಸ್ ಅನಿಸೋಲ್ ಪ್ರಿಪೇರ್ಡ್? ಹೌ ಈಸ್ ಅನಿಸೋಲ್ ಪ್ರಿಪೇರ್ಡ್ ಬೈ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್? ಅನಿಸೋಲ್ ಅನ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ಕೇಳಿದಾಗ, ಅನಿಸೋಲಿನ ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬೇಕು. ಅನಿಸೋಲ್ ಅಂದ್ರೆ ಫಸ್ಟ್ ಬೆನ್ಝೀನ್ ರಿಂಗ್ ಅನ್ನ ಬರ್ಕೊಳ್ತೀರಿ, ಆಮೇಲೆ ಇಲ್ಲಿ OCH3 ಅನ್ನ ಹಾಕ್ತೀರಿ. ಓಕೆ, ಮೆಥಾಕ್ಸಿ ಬೆನ್ಝೀನ್ ಈಸ್ ಕಾಲ್ಡ್ ಅನಿಸೋಲ್. ಸೊ ಇವಾಗ ಒಂದು ಅಲ್ಕೈಲ್ ಹೆಲೈಡ್, ನಾನು ಮೀಥೈಲ್ ಅಯೋಡೈಡ್ ಆರ್ ಮೀಥೈಲ್ ಕ್ಲೋರೈಡ್ ಬ್ರೋಮೈಡ್ ಯಾವುದಾದ್ರೂ ಒಂದನ್ನು ತಗೊಳ್ತಾನೆ. ಓಕೆ, ಮೀಥೈಲ್ ಅಯೋಡೈಡ್, ಇಟ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ಸಾಲ್ಟ್ ಆಫ್ ಫಿನಾಲ್ ನ ತಗೊಳ್ತಾ ಇದ್ದೀರಿ. ಗೊತ್ತಾಗಿದೆಯಾ ಯಾವುದು ಅಂತ? ಸೊ ದಿಸ್ ಈಸ್ ಸೋಡಿಯಂ ಫಿನಾಕ್ಸೈಡ್. ಗೊತ್ತಾಯ್ತಾ? ಬೆನ್ಝೀನ್ ರಿಂಗ್ ಮೇಲೆ ONA ಅಂತ ಬರೀತಾ ಇದ್ದೀರಿ. ದಿಸ್ ಈಸ್ ಸೋಡಿಯಂ ಫಿನಾಕ್ಸೈಡ್. ಹೌ ಈಸ್ ಅನಿಸೋಲ್ ಪ್ರಿಪೇರ್ಡ್ ಬೈ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂದ್ರೆ, when methyl iodide is treated with sodium phenoxide in presence of alcohol, anisole is obtained. ಗೊತ್ತಾಗಿದೆಯಾ? ಬರ್ದಿರೋದು ಗೊತ್ತಾಯ್ತಾ? ಇಲ್ಲಿಂದ Na ನ ತೆಗೆದ್ರಿ, ಇಲ್ಲಿಂದ I ತೆಗೆದ್ರಿ, ಸೊ C6H5OCH3 ಅಂತ ಬರೆದಿದ್ದೀರಿ, ಪ್ಲಸ್ NaI. ಈಸ್ ಇಟ್ ಓಕೆ? ಬರ್ದಿರೋದು ನೀಟಾಗಿ ಗೊತ್ತಾಗಿದೆಯಾ? ಎಸ್. ಸೊ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅವ್ರು ಯಾವುದೇ ಥರ ಕೇಳಲಿ, ನೀವು ಜಸ್ಟ್ ಫಾರ್ಮುಲಾ ಒಂದನ್ನು ಬರ್ಕೊಂಡ್ರೆ ನಿಮಗೆ ಗೊತ್ತಾಗಿ ಹೋಗುತ್ತೆ, ಏನು ಉಳಿದಿರೋದು ಏನು ಬರೀಬೇಕು ಅನ್ನೋದು ಗೊತ್ತಾಗುತ್ತೆ. ಆ ಥರದ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾನೆ. ಈಸ್ ಇಟ್ ಓಕೆ? ಎಸ್. ಇವಾಗ ಒಂದಿಷ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಇದರಲ್ಲಿ ಕವರ್ ಮಾಡ್ತಾ ಹೋಗೋಣ. ಕೀಪ್ ಇನ್ ಮೈಂಡ್, ಇನ್ ಕೇಸ್ ಆಫ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್, the alkyl halide used should be primary in nature. ನೀವು ಅಲ್ಕೈಲ್ ಹೆಲೈಡ್ ಅನ್ನ ಸ್ಟಾರ್ಟಿಂಗ್ ಪ್ರಾಡಕ್ಟ್ ಆಗಿ ಸ್ಟಾರ್ಟಿಂಗ್ ರಿಯಾಕ್ಟೆಂಟ್ ಆಗಿ ತಗೊಳ್ತಾ ಇದ್ದೀರಲ್ವಾ, ಅದು ಪ್ರೈಮರಿ ನೇಚರ್ ಅಲ್ಲೇ ಇರಬೇಕು. ಅಂಡ್ ದ ಅದರ್ ರಿಯಾಕ್ಟೆಂಟ್, ದಟ್ ಈಸ್ ಸೋಡಿಯಂ ಅಲ್ಕಾಕ್ಸೈಡ್, ದ ಅಲ್ಕಾಕ್ಸೈಡ್ ಅಯಾನ್ ಮೇ ಬಿ ಪ್ರೈಮರಿ ಆರ್ ಸೆಕೆಂಡರಿ ಆರ್ ಟರ್ಷಿಯರಿ. ಅಗೈನ್ ಐ ರಿಪೀಟ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಲ್ಲಿ ಸ್ಟಾರ್ಟಿಂಗ್ ನೀವು ರಿಯಾಕ್ಟೆಂಟ್ ತಗೊಳ್ತಾ ಇರೋದು ಅಲ್ಕೈಲ್ ಹೆಲೈಡ್, ಇನ್ನೊಂದು ರಿಯಾಕ್ಟೆಂಟ್ ತಗೊಳ್ತಾ ಇರೋದು ಯಾವುದು? ಸೋಡಿಯಂ ಅಲ್ಕಾಕ್ಸೈಡ್. ಓಕೆನಾ? ಸೊ ಇಲ್ಲಿ ನಾನು ಹೇಳ್ತಾ ಇರೋದೇನಂದ್ರೆ, ಅಲ್ಕೈಲ್ ಹೆಲೈಡ್ ಯೂಸ್ಡ್ ಶುಡ್ ಬಿ ಪ್ರೈಮರಿ ಇನ್ ನೇಚರ್.
ನೀವು ತಗೊಳ್ಳೋ ಅಲ್ಕೈಲ್ ಹಲೈಡಲ್ಲಿ ಅಲ್ಕೈಲ್ ಗ್ರೂಪ್ ಯಾವಾಗಲೂ ಪ್ರೈಮರಿ ನೇಚರಲ್ಲೇ ಇರಬೇಕು, ಅದು ಸೆಕೆಂಡರಿ ಅಥವಾ ಟರ್ಷಿಯರಿ ಇರಬಾರ್ದು. ವೆರಾಸ್ ಸೋಡಿಯಂ ಅಲ್ಕಾಕ್ಸೈಡ್ ಮೇ ಬಿ ಐದರ್ ಪ್ರೈಮರಿ ಆರ್ ಸೆಕೆಂಡರಿ ಆರ್ ಟರ್ಷಿಯರಿ. ಈ ಮೂರು ಗ್ರೂಪಲ್ಲಿ ಯಾವ ಥರದ ಗ್ರೂಪ್ ಬೇಕಾದರೂ ಇರ್ಬೋದು ಅಲ್ಕಾಕ್ಸೈಡ್ ಅಯಾನ್. ಓಕೆ, ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನು ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದಾನೆ. ನಾವು ಇವಾಗ ಅಲ್ಕೈಲ್ ಹಲೈಡ್ ಪ್ರೈಮರಿ ನೇಚರ್ ಇದೆ ಅಂತ ಅನ್ಕೊಳ್ಳಿ. ಸೊ ಯು ಕನ್ಸಿಡರ್ ದಿ ಫಾರ್ಮೇಷನ್ ಆಫ್ ಟರ್ಷಿಯರಿ ಬ್ಯೂಟೈಲ್ ethyl ether. ಫಾರ್ಮೇಷನ್ ಆಫ್ ಟರ್ಷಿಯರಿ ಬ್ಯೂಟೈಲ್ ಈಥೈಲ್ ಈಥರ್ನ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಇವಾಗ ಈ ಟರ್ಷಿಯರಿ ಬ್ಯೂಟೈಲ್ ಅಂತ ಹೇಳಿದರೆ ಈ ಗ್ರೂಪ್ ಏನಾಯಿತು, ಟರ್ಷಿಯರಿ ಆಯಿತು. ಈಥೈಲ್ ಗ್ರೂಪ್ ಅಂತ ಹೇಳಿದರೆ ಈ ಗ್ರೂಪ್ ಏನಾಗಿದೆ, ಪ್ರೈಮರಿ ಆಗಿದೆ. ಓಕೆನಾ, ನೀಟಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಇದರ ಫಾರ್ಮುಲಾ ಫಸ್ಟ್ ಏನು ಬರಿಬೋದು ಅದನ್ನು ಯೋಚನೆ ಮಾಡ್ಕೋಬೇಕು. ಟರ್ಷಿಯರಿ ಬ್ಯೂಟೈಲ್ ಅಂತ ಹೇಳಿದರೆ ನಾನು ಒಂದು ಕಾರ್ಬನ್ ಅನ್ನು ಬರೆದು ಅದರ ಸುತ್ತ 3 CH3 ಗ್ರೂಪ್ಗಳನ್ನು ಹಾಕ್ತಾ ಇದ್ದೇನೆ. ಈಸ್ ಇಟ್ ಓಕೆ? ದಿಸ್ ಈಸ್ ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್. ಅಂಡ್ ದೆನ್ ಈಥೈಲ್ ಗ್ರೂಪ್ ಅಂತ ಹೇಳಿದರೆ ಇಲ್ಲಿ C2H5 ಗ್ರೂಪ್ ಅನ್ನು ಬರೆದೆ, ಈಥರ್ ಅಂತ ಕೊಟ್ಟಿರೋದ್ರಿಂದ ಮಧ್ಯದಲ್ಲಿ ಆಕ್ಸಿಜನ್ ಅನ್ನು ಬರೆದಿದ್ದಾನೆ. ಓಕೆ, ದಿಸ್ ಇಸ್ ದ ಮಾಲಿಕ್ಯೂಲ್. ಓಕೆ, ಇವಾಗ ಈ ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್ ಇದೆಯಲ್ವಾ, ಇದು ಅಲ್ಕೈಲ್ ಹಲೈಡ್ ಇಂದಾದ್ರೂ ಬರ್ಬೋದು ಅಥವಾ ಸೋಡಿಯಂ ಅಲ್ಕಾಕ್ಸೈಡ್ ಇಂದ ಬೇಕಾದ್ರೂ ಈ ಗ್ರೂಪ್ ಜನರೇಟ್ ಆಗ್ಬೋದು. ಹಾಗೇನೆ ಈಥೈಲ್ ಗ್ರೂಪ್ ಇದೆಯಲ್ಲ, ದಿಸ್ ಈಥೈಲ್ ಗ್ರೂಪ್ ಮೇ ಬಿ ಜನರೇಟೆಡ್ ಫ್ರಮ್ ಅನ್ ಅಲ್ಕೈಲ್ ಹಲೈಡ್ ಆರ್ ಫ್ರಮ್ ಸೋಡಿಯಂ ಅಲ್ಕಾಕ್ಸೈಡ್. ಎರಡೂ ಪರ್ಮುಟೇಷನ್ ಕಾಂಬಿನೇಷನ್ ನೋಡೋಣ. ಸೊ ಎಲ್ಲಿಂದ ಯಾವುದು ಜನರೇಟ್ ಆದರೆ ನಮಗೆ ಪ್ರಾಡಕ್ಟ್ ಟರ್ಷಿಯರಿ ಬ್ಯೂಟೈಲ್ ಈಥೈಲ್ ಈಥರ್ ಬರುತ್ತೆ, ಅದನ್ನು ಚೆಕ್ ಮಾಡ್ತಾ ಇದ್ದೀರಿ. ಫಸ್ಟ್ ಕೇಸಲ್ಲಿ ಓಕೆ, ಇವಾಗ ಕೇಸ್ 1 ತಗೊಂಡಿದ್ದೇವಲ್ವಾ. ಇನ್ ಕೇಸ್ 1 ವಿ ಶಲ್ ಕನ್ಸಿಡರ್ ಪ್ರೈಮರಿ ಅಲ್ಕೈಲ್ ಹಲೈಡ್ ಅಂಡ್ ಟರ್ಷಿಯರಿ ಸೋಡಿಯಂ ಅಲ್ಕಾಕ್ಸೈಡ್. ಅಂದ್ರೆ ಈ ಪ್ರೈಮರಿ ಗ್ರೂಪ್ ಈಥೈಲ್ ಗ್ರೂಪ್ ಇದೆಯಲ್ವಾ, ಇದು ಅಲ್ಕೈಲ್ ಹಲೈಡ್ ಇಂದ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ C2H5 Cl ಅಂತ ಬರುತ್ತೆ ಅಲ್ಕೈಲ್ ಹಲೈಡ್. ಈ ಪರ್ಟಿಕ್ಯುಲರ್ ಈಥರ್ನ ಪ್ರಿಪೇರ್ ಮಾಡಲಿಕ್ಕೆ ಹೋಗ್ತಾ ಇದ್ದಾವೆ. ಪ್ಲಸ್ ಸೋಡಿಯಂ ಅಲ್ಕಾಕ್ಸೈಡ್ ಅಂದ್ರೆ NaO ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್ ಅನ್ನ ಬರುತ್ತೆ. ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್. ಓಕೆ, ದಿಸ್ ಈಸ್ ಸೋಡಿಯಂ ಟರ್ಷಿಯರಿ butoxide. Okay, where the tertiary butoxide is tertiary in nature and the alkyl group it is primary in nature. Alkyl group primary agide. Ivaga normally reaction occurs in the presence of alcohol. Okay, illi NaCl eliminate ಆಗ್ತಾ ಇದೆ. Okay, so which results in the formation of C2H5 O CH3 thrice C. ಅಂದ್ರೆ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ಈಥರ್ ಜನರೇಟ್ ಆಗಿದೆ. ಇಲ್ಲೇನು ಮತ್ತೇನು ಡಿಫರೆನ್ಸ್ ಇಲ್ಲ. ಗೊತ್ತಾಗಿದೆಯಲ್ವಾ? ಸೊ ಇಲ್ಲಿ ಇದು ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡ್ತಾ ಇದೆ. ಈ ನ್ಯೂಕ್ಲಿಯೋಫೈಲ್ ಇರೋದು ಹೋಗಿ ಸೊ C2H5 ಗ್ರೂಪ್ ಅಂದ್ರೆ ಪ್ರೈಮರಿ ಕಾರ್ಬನ್ಗೆ ಹೋಗಿ ಅಟ್ಯಾಕ್ ಮಾಡ್ತಾ ಇದೆ. ಸೊ SN2 ಮೆಕ್ಯಾನಿಸಮ್ ಬೇಸಿಸ್ ಮೇಲೆ ರಿಯಾಕ್ಷನ್ ಈಸಿಯಾಗಿ ನಡೀತಾ ಇದೆ. ಈಸ್ ಇಟ್ ಓಕೆ? ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಕರ್ಸ್ ಬೈ SN2 ಮೆಕ್ಯಾನಿಸಮ್ ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಈಥರ್ಸ್. ಇಲ್ಲೇನು ಡಿಫರೆನ್ಸ್ ಇಲ್ಲ. ಯಾಕಂದ್ರೆ ಈ ಪ್ರೈಮರಿ ಅಲ್ಕೈಲ್ ಹಲೈಡ್ ಅನ್ನ ತಗೊಂಡಾಗ ಇದರಲ್ಲಿ ಯಾವುದೇ ತರದ ಸ್ಟೀರಿಕ್ ಹಿಂಡ್ರೆನ್ಸ್ ಇಲ್ಲ. ನೆನಪಾಗ್ಲಿ, ನೋ ಸ್ಟೀರಿಕ್ ಹಿಂಡ್ರೆನ್ಸ್ ಅಂತ ಬರುತ್ತೆ. ಯಾವುದೇ ತರದ ಸ್ಟೀರಿಕ್ ಹಿಂಡ್ರೆನ್ಸ್ ಇಲ್ಲ. ಸೊ ಈಸಿಯಾಗಿ ರಿಯಾಕ್ಷನ್ ನಡೀತಾ ಇದೆ. ಓಕೆನಾ? ಬಟ್ ಇವಾಗ ಇನ್ನೊಂದು ಉಲ್ಟಾ ಕಂಡೀಷನ್ ಅನ್ನು ತಗೊಳ್ತಾ ಇದ್ದಾನೆ. ಅಂದ್ರೆ ಇವಾಗ ಅಲ್ಕೈಲ್ ಹೆಲೈಡ್ ಇರೋದು ಟರ್ಷಿಯರಿ ತಗೊಳ್ಳೋಣ ಅಂಡ್ ಸೋಡಿಯಂ ಅಲ್ಕಾಕ್ಸೈಡ್ ಇರೋದನ್ನ ಪ್ರೈಮರಿ ಮಾಡ್ಕೊಳ್ಳೋಣ. ಅಂದ್ರೆ ಈಥೈಲ್ ಗ್ರೂಪ್ ಇದೆಯಲ್ವಾ, ಅದನ್ನ ಸೋಡಿಯಂ ಅಲ್ಕಾಕ್ಸೈಡ್ ಕೊಡ್ತಾ ಇದೆ. ಅಂಡ್ ಟರ್ಷಿಯರಿ ಬ್ಯೂಟೈಲ್ ಗ್ರೂಪ್ ಇದೆಯಲ್ವಾ, ಅದನ್ನ ಅಲ್ಕೈಲ್ ಹೆಲೈಡ್ ಕೊಡ್ತಾ ಇದೆ ಅಂತ ಅನ್ಕೊಂಡು ರಿಯಾಕ್ಷನ್ ಪಾಸಿಬಿಲಿಟಿ ಬಗ್ಗೆ ಚೆಕ್ ಮಾಡೋಣ. ದಿಸ್ ಈಸ್ ಕೇಸ್ 2. ಕೇಸ್ 2 ಇದರಲ್ಲಿ ಅಲ್ಕೈಲ್ ಹೆಲೈಡ್ ಸಪೋಸ್ ಟರ್ಷಿಯರಿ ತಗೊಂಡ್ರೆ ಏನಾಗತ್ತೆ ಚೆಕ್ ಮಾಡಿ.
CH3 thrice Cl, where we have taken tertiary alkyl halide. ಇಲ್ಲಿ ತಗೊಂಡಿದ್ದು ಪ್ರೈಮರಿ ಅಲ್ಕೈಲ್ ಹೆಲೈಡ್, ಇಲ್ಲಿ ಟರ್ಷಿಯರಿ ಅಲ್ಕೈಲ್ ಹೆಲೈಡ್ ತಗೊಂಡಿದ್ದೇವೆ. ಈ ಆಲ್ಫಾ ಕಾರ್ಬನ್ ಅನ್ನು ನೀಟಾಗಿ ಅಬ್ಸರ್ವ್ ಮಾಡಿ, ಇಟ್ ಈಸ್ ಸರೌಂಡೆಡ್ ಬೈ 3 ಬಲ್ಕಿಯರ್ ಮೀಥೈಲ್ ಗ್ರೂಪ್ಸ್. ದೇರ್ ಈಸ್ ಸ್ಟೀರಿಕ್ ಹಿಂಡ್ರೆನ್ಸ್. ಓಕೆ, ದೇರ್ ಈಸ್ ಸ್ಟೀರಿಕ್ ಹಿಂಡ್ರೆನ್ಸ್. ಜೊತೆಗೆ ಸೋಡಿಯಂ ಅಲ್ಕೋಕ್ಸೈಡ್ NaO C2H5 ತಗೊಂಡಿದ್ದೇವೆ. ದಿಸ್ ಈಸ್ ಪ್ರೈಮರಿ ಇನ್ ನೇಚರ್, ವೇರ್ ಅಲ್ಕೋಕ್ಸೈಡ್ ಅಯಾನ್ ಈಸ್ ಪ್ರೈಮರಿ ಇನ್ ನೇಚರ್. ಸೊ ಇವಾಗ ಈ OC2H5 ಅಂದ್ರೆ ಅಲ್ಕೋಕ್ಸೈಡ್ ಅಯಾನ್ ಇದೆಯಲ್ಲವ, C2H5O ಮೈನಸ್ ಅಯಾನ್, ಸೊ ಹೀಗೆ ಹೋಗಿ ಬ್ಯಾಕ್ ಸೈಡ್ಸ್ ಇಂದ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ದಟ್ ಈಸ್ ನಾಟ್ ಪಾಸಿಬಲ್ ಡ್ಯೂ ಟು ಸ್ಟೀರಿಕ್ ಹಿಂಡ್ರೆನ್ಸ್. ಸೊ ಅಂತ ಕಂಡೀಷನ್ ಅಲ್ಲಿ ಇಟ್ ಆಕ್ಟ್ಸ್ ಎಸ್ ಎ ಬೇಸ್, ಅದು ಬೇಸ್ ಆಗಿ ಆಕ್ಟ್ ಮಾಡ್ತಾ ಇದೆ. ಕೀಪ್ ಇನ್ ಮೈಂಡ್, ಬೇಸ್ ಈಸ್ ದಟ್ ಸಬ್ಸ್ಟೆನ್ಸ್ ವಿಚ್ ಅಬ್ಸ್ಟ್ರಾಕ್ಟ್ಸ್ ಎ ಪ್ರೋಟಾನ್. ನ್ಯೂಕ್ಲಿಯೋಫೈಲ್ ಮತ್ತೆ ಬೇಸ್ಗೆ ಡಿಫರೆನ್ಸ್ ಇದೆ. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ಸೊ ಸೋಡಿಯಂ ಅಲ್ಕೋಕ್ಸೈಡ್ ಇದೆಯಲ್ವಾ, ಇದು ನ್ಯೂಕ್ಲಿಯೋಫಿಲಿಕ್ ನೇಚರ್ ಅನ್ನ ತೋರಿಸ್ತಾ ಇದೆ. ಇಟ್ ಆಕ್ಟ್ಸ್ ಆಸ್ ಎ ನ್ಯೂಕ್ಲಿಯೋಫೈಲ್. ನ್ಯೂಕ್ಲಿಯೋಫೈಲ್ ಅಂದ್ರೆ ದಿಸ್ ಈಸ್ ಅ ನೆಗೆಟಿವ್ಲಿ ಚಾರ್ಜ್ಡ್ ಸೆಂಟರ್ ವಿಚ್ ವಿಲ್ ಅಟ್ಯಾಕ್ ದಿ ಪಾಸಿಟಿವ್ಲಿ ಚಾರ್ಜ್ಡ್ ಸೆಂಟರ್. ಯಾವುದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟರ್ ಇರುತ್ತೋ ಅದನ್ನು ಹೋಗಿ ಇನ್ನೊಂದು ಸ್ಪೀಶೀಸ್ ಅಟ್ಯಾಕ್ ಮಾಡಿದ್ರೆ ಅದನ್ನ ನ್ಯೂಕ್ಲಿಯೋಫೈಲ್ ಅಂತ ಕರಿತೀರಿ. electron rich center which will attack the electron deficient center, that is said to be the nucleophile. ಗೊತ್ತಾಗಿದೆಯಾ? ಬಟ್ ಅದೇ ಬೇಸ್ ಅಂತ ಹೇಳಿದ್ರೆ ಇದು ಕೂಡ ಎಲೆಕ್ಟ್ರಾನ್ ರಿಚ್ ಸೆಂಟರ್, ಬಟ್ ಅದು ಹೋಗಿ ಈ ಪಾಸಿಟಿವ್ ಚಾರ್ಜ್ ಸೆಂಟರ್ ಅಥವಾ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟರ್ನ ಹೋಗಿ ಅಟ್ಯಾಕ್ ಮಾಡೋದಿಲ್ಲ. ಇನ್ಸ್ಟೆಡ್ ಇಟ್ ವಿಲ್ ಅಬ್ಸ್ಟ್ರಾಕ್ಟ್ ಎ ಪ್ರೋಟಾನ್. ನೆಗೆಟಿವ್ ಚಾರ್ಜ್ ಇದೆ, ಅದನ್ನು ಕಂಪನ್ಸೇಟ್ ಮಾಡ್ಕೊಳ್ಳಿಕ್ಕೆ 2 ರೂಟ್ ಇದೆ. ಒಂದು, ಆ ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಶೀಸ್ ಇರೋದು ಹೋಗಿ ಯಾವುದಾದ್ರೂ ಒಂದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟರ್ನ ಅಟ್ಯಾಕ್ ಮಾಡಬೇಕು, ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಕಾರ್ಬನ್ ಅನ್ನು ಅಟ್ಯಾಕ್ ಮಾಡಬೇಕು ಅಂತ ನೆನ್ಪು ಮಾಡ್ಕೊಳ್ಳಿ. ಸೊ ಅವಾಗ ಅದನ್ನು ನ್ಯೂಕ್ಲಿಯೋಫೈಲ್ ಅಂತ ಕರಿತೀರಿ. ಸಪೋಸ್ ಅದೇ ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಶೀಸ್ ಇರೋದು ಹೋಗಿ ಪಾಸಿಟಿವ್ಲಿ ಚಾರ್ಜ್ಡ್ ಸೆಂಟರ್ನ ಅಟ್ಯಾಕ್ ಮಾಡಲಿಲ್ಲ, ಇನ್ಸ್ಟೆಡ್ ಇಟ್ ವಿಲ್ ಅಬ್ಸ್ಟ್ರಾಕ್ಟ್ ಎ ಪ್ರೋಟಾನ್, ಒಂದು H+ ಅಯಾನ್ ಅನ್ನು ತನ್ನ ಕಡೆಗೆ ಕೂತಲ್ಲೇ ಎಳ್ಕೊಳ್ತಾ ಇದೆ ಅಂತ ಅನ್ಕೊಳ್ಳಿ. ಅವಾಗ ಅದನ್ನ ನ್ಯೂಕ್ಲಿಯೋಫೈಲ್ ಅನ್ನಲ್ಲ, ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಬೇಸ್. ಹೋಗಿ ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸ್ಟೀರಿಕ್ ಹಿಂಡ್ರೆನ್ಸ್ ಇದೆ. ಅವಾಗ ಏನ್ ಮಾಡುತ್ತೆ ಅಂದ್ರೆ ಇದು ಇಲ್ಲಿಂದ ಒಂದು ಪ್ರೋಟಾನ್ ಅನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದೆ. ನೋಡಿ, ಇಲ್ಲಿಂದ Na+ ಅಯಾನ್, ಇಲ್ಲಿಂದ Cl- ಅಯಾನ್, ಅದಷ್ಟನ್ನ ಎಲಿಮಿನೇಟ್ ಮಾಡಿ NaCl ಆಯ್ತು. ಓಕೆ, ಪ್ಲಸ್ ಇವಾಗ ಈ C2H5O- ಅಯಾನ್ ಇತ್ತಲ್ವಾ, ದಿಸ್ ವಿಲ್ ಅಬ್ಸ್ಟ್ರಾಕ್ಟ್ ಎ ಪ್ರೋಟಾನ್. ಇಲ್ಲಿಂದ ಒಂದು ಪ್ರೋಟಾನ್ ಅನ್ನು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದೆ. ನಾನು ಹಾಗಾಗಿ ಈ CH3 ಅನ್ನ ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತ ಒಂದು H ಅನ್ನು ಬಿಡಿಸಿ ಬರದೆ. ಓಕೆ, ದಿಸ್ H+ ಅಯಾನ್ ವಿಲ್ ಬಿ ಅಬ್ಸ್ಟ್ರಾಕ್ಟೆಡ್ ಬೈ ದ ಅಲ್ಕೋಕ್ಸೈಡ್ ಅಯಾನ್ and this bond shifts over here. ಇಲ್ಲಿಗೆ ಶಿಫ್ಟ್ ಆಯಿತು. ಸೊ ನಾವು ದ ಫಾರ್ಮುಲಾ ಬಿಕಮ್ಸ್ CH3 CH3 ನೆಕ್ಸ್ಟ್ ಡಬಲ್ ಬಾಂಡ್ CH2. ನೆನಪಿರಲಿ, ನಮಗೆ ಈ ಕಂಡೀಷನ್ ಅಲ್ಲಿ ಈಥರ್ ಬಂದಿತ್ತಲ್ವಾ, ಇಲ್ಲಿ ಈಥರ್ ಬರ್ತಾ ಇಲ್ಲ. ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ಆನ್ ಅಲ್ಕೀನ್ ಜನರೇಟ್ ಆಗ್ತಾ ಇದೆ. ಸೊ ಕೀಪ್ ಇನ್ ಮೈಂಡ್, ಇನ್ ಕೇಸ್ ಆಫ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್, the alkyl halide used should be primary in nature. ಪ್ರೈಮರಿ ಅಲ್ಕೈಲ್ ಹೆಲೈಡ್ ಅನ್ನು ಯೂಸ್ ಮಾಡಿದರೆ ಮಾತ್ರ ನಿಮಗೆ ಈಥರ್ ಬರ್ತಾ ಇದೆ. ಅದರ ಬದಲಿಗೆ ಇಫ್ ಯು ಯೂಸ್ ಟರ್ಷಿಯರಿ ಅಲ್ಕೈಲ್ ಹೆಲೈಡ್, that undergoes elimination reaction which results in the formation of alkene. ಹಾಗಾಗಿ ಮತ್ತೆ ರಿಪೀಟ್ ಮಾಡೋದಿಷ್ಟೇ, in Williamson's ether synthesis, the alkyl halide used should be primary in nature and the sodium alkoxide may be primary or secondary or tertiary. ಆ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಮಾತ್ರ ನಿಮಗೆ ಪ್ರಾಡಕ್ಟ್ ಆಗಿ ಯಾವುದು ಬರ್ತಾ ಇದೆ, ಈಥರ್ ಬರ್ತಾ ಇದೆ. ಸಪೋಸ್ ಅಲ್ಕೈಲ್ ಹಲೈಡ್ ಟರ್ಷಿಯರಿ ತಗೊಂಡ್ರಿ ಅಂದರೆ ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲ್ಲ. ಸೊ ಯಾಕೆಂದರೆ ಸ್ಟೀರಿಕ್ ಹಿಂಡ್ರೆನ್ಸ್ ಮ್ಯಾಕ್ಸಿಮಮ್ ಇದೆ, ಸೊ NSR ನಡೆಯೋಲ್ಲ. Instead, elimination reaction occurs which results in the formation of alkene. ಗೊತ್ತಾಗಿದೆಯಲ್ಲ? This is regarding Williamson's ether synthesis. ನೀವು ಥಿಯರಿ ಎಕ್ಸಾಮ್ಗೆ ಫಸ್ಟ್ ಹೇಳಿದೆ ಅಲ್ಲ, when an alkyl halide is treated with sodium alkoxide in presence of alcohol,
ಈಥರ್ ಈಸ್ ಒಬ್ಟೈನ್ಡ್. ಅದು ಜನರಲ್ ಇಕ್ವೇಶನ್. ಒಂದೆರಡು ಎಕ್ಸಾಂಪಲ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಾಕು. ಈ ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಕೊನೆಗೆ MCQಗಳಿಗೆ ಓದ್ಕೊಳ್ಬೇಕು. ಗೊತ್ತಾಗಿದೆಯಾ? ನಾವು ಲುಕಿಂಗ್ ಎಟ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಈಥರ್ಸ್. ಅದರಲ್ಲಿ ಫಸ್ಟ್ ಒನ್ ಬಾಯ್ಲಿಂಗ್ ಪಾಯಿಂಟ್. ಬ್ರೀಫ್ ಆಗಿ ಹೇಳೋದಿದ್ರೆ, ಇನ್ ಕೇಸ್ ಆಫ್ ಈಥರ್ಸ್ ದೇ ಕಂಟೈನ್ ಕಾರ್ಬನ್ ಆಕ್ಸಿಜನ್ ಕಾರ್ಬನ್ ಬಾಂಡ್. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮೋರ್ electronegative oxygen, the CO bond is said to be polar in nature and thus they possess net dipole moment. ಅವುಗಳಿಗೆ ನೆಟ್ ಡೈಪೋಲ್ ಮೂಮೆಂಟ್ ಕೂಡ ಇರುತ್ತೆ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ more electronegative oxygen, the CO bond is said to be polar in nature, and due to the polar nature of the CO bond, they possess net dipole moment. ಹಾಗಾಗಿ ಒಂದು ಅಪ್ರಿಷಿಯಬಲ್ ಎಕ್ಸ್ಟೆಂಟ್ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕೂಡ ಇರುತ್ತೆ. ಬಟ್ ವೆನೆವರ್ ಯು ಕಂಪೇರ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಈಥರ್ಸ್ ವಿತ್ ದಟ್ ಆಫ್ ದಿ ಆಲ್ಕೋಹಾಲ್ಸ್, the boiling point of alcohols is always greater than compared to the boiling point of the ethers. Reason ishtene, as you have observed, the alcohol molecules undergo intermolecular hydrogen bonding. They are associated with one another due to intermolecular hydrogen bonding, and such kind of hydrogen bonding is absent in the case of ethers. ಓಕೆ, ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ ಅಲ್ಲಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ಮಾಲಿಕ್ಯೂಲ್ಸ್ಗಳು ಅಸೋಸಿಯೇಟ್ ಆಗಿರುತ್ತೆ. ಬಟ್ ಅದೇ ಥರದ ಮಾಲಿಕ್ಯುಲರ್ ಅಸೋಸಿಯೇಷನ್ ಈಥರ್ಸ್ಗಳಲ್ಲಿ ಕಾಣೋದಿಲ್ಲ ಬಿಕಾಸ್ ಆಫ್ ಆಬ್ಸೆನ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಹಾಗಾಗಿ ಸೊ ವೈ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕೋಹಾಲ್ಸ್ ಈಸ್ ಗ್ರೇಟರ್ ದ್ಯಾನ್ ಕಂಪೇರ್ಡ್ ಟು ಈಥರ್ಸ್ ಆಫ್ ಕಂಪ್ಯಾರಬಲ್ ಮಾಲಿಕ್ಯುಲರ್ ಮಾಸ್ ಅಂತ ಕೇಳಿದರೆ, ದಟ್ ಈಸ್ ಬಿಕಾಸ್ alcohol molecules undergo intermolecular hydrogen bonding. Is it okay? ಇದಾದ ಮೇಲೆ next coming to the solubility. Solubility. So ethers are said to be soluble in water. Why these are said to be soluble in water ಅಂದ್ರೆ, the oxygen atom of the ether is capable to form hydrogen bonds with water molecules. Okay, oxygen of the ether interacts with hydrogen atom of the water molecule forming hydrogen bonding. Okay, ಇದನ್ನ ಮತ್ತೆ ನೀವು ಇಂಟರ್ಮಾಲಿಕ್ಯುಲರ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಓಕೆ, ಹಾಗಾಗಿ ಏನು ಹೇಳ್ಬೋದು, ಸಾಲ್ಯುಬಿಲಿಟಿ ಕಾನ್ಸೆಪ್ಟ್ಗೆ ಬಂದರೆ, ಸೊ ಸಮ್ ಆಫ್ ದಿ ಈಥರ್ಸ್ ಆರ್ ಸೆಡ್ ಟು ಬಿ ಸಾಲ್ಯುಬಲ್ ಇನ್ ವಾಟರ್, and their miscibility and their solubility in water is because of the presence of hydrogen bonding between the water molecules and the ether molecules. Okay, ether molecules are capable of forming hydrogen bonds with the water molecules, therefore they are said to be soluble in water. Is it okay? Yes. Now coming to the chemical reactions of ethers. So ಇದರಲ್ಲಿ ಎರಡು ರಿಯಾಕ್ಷನ್ಸ್ಗಳು ಬರುತ್ತೆ, ಎರಡು ಕೆಟಗರಿ. ಒಂದು ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಅನಿಸೋಲ್ ಅಂತ, ಎರಡನೇದು ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ CO ಬಾಂಡ್ ಕ್ಲೀವೇಜ್. ಅದರಲ್ಲಿ ಫಸ್ಟ್ಗೆ CO ಬಾಂಡ್ ಕ್ಲೀವೇಜ್ ರಿಯಾಕ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಹಿಯರ್ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ದ ರಿಯಾಕ್ಷನ್ಸ್ ಆಫ್ ಈಥರ್ಸ್ ವಿತ್ ಹೈಡ್ರೋಜನ್ ಹೆಲೈಡ್ಸ್. ಓಕೆ, ಇಲ್ಲಿ ಎರಡು ಕಂಡೀಷನ್ಸ್ ಅನ್ನು ನೋಡ್ತೀರಿ. ಓಕೆ, ಇನ್ ಜನರಲ್ ಈಥರ್ಸ್ ರಿಯಾಕ್ಟ್ಸ್ ವಿತ್ hydrogen halides to produce alcohol or alkyl halides. ಯಾವುದು ಬೇಕಾದರೂ ಬರ್ಬೋದು. It entirely depends upon the temperature conditions as well as the amount of the reactant taken. ಸೊ ಕಾನ್ಸಂಟ್ರೇಷನ್ ಮೇಲೆ ಕೂಡ ಡಿಪೆಂಡ್ ಆಗಿದೆ, ಹಾಗೆ ಟೆಂಪರೇಚರ್ ಮೇಲೆ ಕೂಡ ಡಿಪೆಂಡ್ ಆಗಿದೆ. ಹಾಗಾಗಿ ಇದರಲ್ಲಿ ಎರಡು ಕೇಸಸ್ಗಳನ್ನು ಸ್ಟಡಿ ಮಾಡ್ತೇವೆ. ಸೊ ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ ವೇರಿ ಮಾಡಿದಾಗ ನಮಗೆ ಆಲ್ಕೋಹಾಲ್ ಬರ್ತದೋ ಅಥವಾ ಅಲ್ಕೈಲ್ ಹೆಲೈಡ್ ಬರುತ್ತೋ ಅಥವಾ ಎರಡೂ ಬರುತ್ತೋ ಅದನ್ನು ಚೆಕ್ ಮಾಡ್ತಾ ಹೋಗಬೇಕು. ಓಕೆ, ಇವಾಗ ಫಸ್ಟ್ ಕಂಡೀಷನ್ ಅಲ್ಲಿ ಚೆಕ್ ಮಾಡಿ. ಹಿಯರ್ ಈಥರ್ಸ್ ಆರ್ ಟ್ರೀಟೆಡ್ ವಿತ್ ಎಕ್ಸೆಸ್ ಅಮೌಂಟ್ ಆಫ್ ಹೈಡ್ರೋಜನ್ ಹೆಲೈಡ್. ಎಕ್ಸೆಸ್ ಅಮೌಂಟ್ ಆಫ್ ಹೈಡ್ರೋಜನ್ ಹೆಲೈಡ್, ಅದು ಕೂಡ ಹಾಟ್ ಕಂಡೀಷನ್ಸ್ ಅಲ್ಲಿ ರಿಯಾಕ್ಷನ್ ಅನ್ನು ಮಾಡಬೇಕು. ಗೊತ್ತಾಗಿದೆಯಾ? ವೆನ್ ಈಥರ್ಸ್ ಆರ್ ಟ್ರೀಟೆಡ್ ವಿತ್ ಎಕ್ಸೆಸ್ ಅಮೌಂಟ್ ಆಫ್ ಹೈಡ್ರೋಜನ್ ಹೆಲೈಡ್, ದಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಅಲ್ಕೈಲ್ ಹೆಲೈಡ್ಸ್. ಓಕೆ, ಸೇ ಫಾರ್ ಎಕ್ಸಾಂಪಲ್ ಜನರಲ್ ಈಕ್ವೇಶನ್ ಅನ್ನು ಇದಕ್ಕೆ ಬರೆಯೋದಿದ್ರೆ ROR' ಅಂತ ಬರೆದೆ. ಐದರ್ ಇಟ್ ಮೇ ಬಿ ಎ ಸಿಮಿಟ್ರಿಕಲ್ ಈಥರ್ ಆರ್ ಅನ್ಸಿಮಿಟ್ರಿಕಲ್ ಈಥರ್. ಇಟ್ ಈಸ್ treated with excess amount of hydrogen halide.
ಓಕೆ, ಸೊ ಇಲ್ಲಿ ನಾನು ರಿಯಾಕ್ಷನ್ ಅನ್ನು ಬರಿಬೇಕಾದ್ರೆ ಇಲ್ಲಿಗೆ ಒಂದು ಹೈಡ್ರೋಜನ್, ಇಲ್ಲಿಗೆ ಒಂದು ಹೈಡ್ರೋಜನ್ ಕೊಟ್ಟೆ, ಇಲ್ಲಿಗೆ ಒಂದು ಎಕ್ಸು, ಇಲ್ಲಿಗೆ ಒಂದು ಎಕ್ಸ್ ಅನ್ನ ಕೊಟ್ಟಿದ್ದಾನೆ. ಗೊತ್ತಾಗಿದೆಯಾ? ಸೊ ಪ್ರಾಡಕ್ಟ್ ಅನ್ನ ಬರೀಲಿಕ್ಕೆ ಒಂದು ಹಿಂಟ್ ಕೊಟ್ಟಿರೋದಷ್ಟೇ ನಿಮಗೆ. ಇವಾಗ ನೋಡಿ, ಇಲ್ಲಿ 2 moles ಆಫ್ HX ಅನ್ನ ಯೂಸ್ ಮಾಡಿದ್ದಾನೆ, ಹಾಗಾಗಿ 2HX ಅಂತ ಬರದೆ. ಓಕೆ, ನಾವು ದ ಫಾರ್ಮುಲಾ ಬಿಕಮ್ಸ್ RX. ಹೌ ಮೆನಿ ಮೋಲ್ಸ್? 2 moles. 2 moles ಆಫ್ RX, ಇಲ್ಲಿ R ಡ್ಯಾಶ್ ಅಂತ ತೆಗೆದುಬಿಟ್ಟೆ. ಓಕೆ, 2 moles ಆಫ್ RX ಪ್ಲಸ್ H2O. ಗೊತ್ತಾಗಿದೆಯಾ? ಸೊ ಹಾಗಿದ್ರೆ ಪ್ರಾಡಕ್ಟ್ ಯಾವುದು ಬಂದಿದೆ? ಅಲ್ಕೈಲ್ ಹೆಲೈಡ್. ಈಸ್ ಇಟ್ ಓಕೆ? ಸೊ ಸ್ಟೇಟ್ಮೆಂಟ್ ಅನ್ನು ಚೆಕ್ ಮಾಡಿದಿರಿ. ವೆನ್ ಈಥರ್ಸ್ ಆರ್ ಟ್ರೀಟೆಡ್ ವಿತ್ ಎಕ್ಸೆಸ್ ಅಮೌಂಟ್ ಆಫ್ ಹೈಡ್ರೋಜನ್ ಹೆಲೈಡ್, ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಅಲ್ಕೈಲ್ ಹೆಲೈಡ್ಸ್. ಓಕೆ, ಇವಾಗ ಎಕ್ಸೆಸ್ ಅಮೌಂಟ್ ಬದಲಿಗೆ ಕೆಲವೊಂದು ಬುಕ್ಗಳಲ್ಲಿ ಆಕ್ಚುಯಲ್ ಕಂಡೀಷನ್ಸ್ ಅಲ್ಲಿ ಹಾಟ್ ಅಂಡ್ ಕಾನ್ಸಂಟ್ರೇಟೆಡ್ ಅಂತ ಕೂಡ ಕೊಟ್ಟಿರ್ತಾರೆ. ಅದರ ಮೀನಿಂಗ್ ಕೂಡ ಅಷ್ಟೇ. ಹಾಟ್ ಕಾನ್ಸಂಟ್ರೇಟೆಡ್ ಅಲ್ಕೈಲ್ ಹೆಲೈಡ್ಸ್ ಜೊತೆಗೆ ಟ್ರೀಟ್ ಮಾಡಿದರೆ ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಅಲ್ಕೈಲ್ ಹೆಲೈಡ್ಸ್ ಓನ್ಲಿ. ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ನೋಡೋಣ. ವಾಟ್ ಹ್ಯಾಪನ್ಸ್ ವೆನ್ ಡೈಮಿಥೈಲ್ ಈಥರ್ is treated with hydrogen iodide. ಬಿಕಾಸ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾಕೆ ಹೈಡ್ರೋಜನ್ ಅಯೋಡೈಡ್ ಅನ್ನೇ ತಗೊಂಡೆ ಅಂದ್ರೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಈ ತರ ಇದೆ. ಹೈಡ್ರೋಜನ್ ಅಯೋಡೈಡ್ ಗ್ರೇಟರ್ ದ್ಯಾನ್ HBr, ಗ್ರೇಟರ್ ದ್ಯಾನ್ HCl ಅಂತ ಇದೆ. ಮೋರ್ ರಿಯಾಕ್ಟಿವ್ ಹೈಡ್ರೋಜನ್ ಅಯೋಡೈಡ್ ಇರೋದ್ರಿಂದ ಈ ಆರ್ಡರ್ ಆಫ್ ರಿಯಾಕ್ಟಿವಿಟಿಯನ್ನ ಕನ್ಸಿಡರ್ ಮಾಡಿದ್ದೇವೆ. ಓಕೆನಾ? ಸೊ ವಿತ್ ಈಥರ್ಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಡಿಫರೆಂಟ್ ಹೈಡ್ರೋಜನ್ ಹೆಲೈಡ್ಸ್ ಫಾಲೋಸ್ ದಿ ಆರ್ಡರ್ HI ಗ್ರೇಟರ್ ದ್ಯಾನ್ HBr, ಗ್ರೇಟರ್ ದ್ಯಾನ್ HCl. ಸೊ ಪ್ರಾಡಕ್ಟ್ ಏನ್ ಬರುತ್ತೆ ಅದನ್ನು ನೋಡಬೇಕು. ಹೈಡ್ರೋಜನ್ ಅಯೋಡೈಡ್ ಈಸ್ ಟೇಕನ್ ಇನ್ ಎಕ್ಸೆಸ್. ಸೊ ಫಾರ್ಮುಲಾ ಬರೀತೀರಾ? CH3OCH3 ಅಂತ ಬರದೆ. ಡೈಮಿಥೈಲ್ ಈಥರ್, ಇಟ್ ರಿಯಾಕ್ಟ್ಸ್ ವಿತ್ ಎಕ್ಸೆಸ್ ಆಫ್ ಹೈಡ್ರೋಜನ್ ಅಯೋಡೈಡ್, 2 moles ಆಫ್ HI. ಸೇಮ್ ಅದೇ ತರ ಆಕ್ಸಿಜನ್ಗೆ 2 ಹೈಡ್ರೋಜನ್ ಕೊಡಿ. ಮೀಥೈಲ್ ಗ್ರೂಪಿಗೆ ಎಕ್ಸ್ ಬದಲಿಗೆ ಯಾವ್ದು ಕೊಡಬೇಕು? ಅಯೋಡಿನ್. ಈ ಮೀಥೈಲ್ ಗ್ರೂಪಿಗೂ ಅಯೋಡಿನ್ ಅನ್ನೇ ಕೊಡ್ತಾ ಇದ್ದೀರಿ. ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ 2 moles ಆಫ್ ಮೀಥೈಲ್ ಅಯೋಡೈಡ್ ಪ್ಲಸ್ H2O. ಗೊತ್ತಾಗಿದೆಯಾ? ಎಸ್. ಅದೇ ತರ ನೀವು ಇನ್ನೊಂದು ರಿಯಾಕ್ಷನ್ ಅನ್ನು ನೀವು ಟ್ರೈ ಮಾಡಿ. ಡೈ ಈಥೈಲ್ ಈಥರ್ ಕೊಟ್ಟಿದ್ದಾರೆ, C2H5O C2H5. ಡೈ ಈಥೈಲ್ ಈಥರ್, ಇಟ್ ರಿಯಾಕ್ಟ್ಸ್ ವಿತ್ 2 moles ಆಫ್ HI. ನೇಮ್ ದ ಪ್ರಾಡಕ್ಟ್ ಜನರೇಟೆಡ್. ಇದೊಂದು ಈಕ್ವೇಶನ್ ಅನ್ನ ನೀವೇ ಕವರ್ ಮಾಡಿ. ತುಂಬಾ ಸಿಂಪಲ್ ಆಗಿದೆ. ಮೇಲೆ 2 ಈಕ್ವೇಶನ್ ನೋಡಿದ್ರೆ ನಿಮಗೆ ಇದೇನು ಬರೀಬೇಕು ಗೊತ್ತಾಗತ್ತೆ. ಈಸ್ ಇಟ್ ಓಕೆ? ಎಸ್.